ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಮಂಗಳೂರಿನ ಎಜೆ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂಡ್ ರಿಸರ್ಚ್ ಸೆಂಟರ್ನ ಪ್ರೊಫೆಸರ್ ಹಾಗೂ ಬ್ಲಡ್ ಬ್ಯಾಂಕ್ ಆಫೀಸರ್ ಆಗಿರುವಂತಹ ಡಾಕ್ಟರ್ ಅರವಿಂದ ಪಿ ಅವರು. ಮುಖ್ಯವಾಗಿ ಈ ರಕ್ತದಾನದ ಮಹತ್ವ, ರಕ್ತ ಕೊಡುವುದು ಯಾಕೆ, ಮತ್ತೆ ರಕ್ತವನ್ನ ಕೊಡಬೇಕಾದ್ರೆ ಯಾವ್ಯಾವ ರೀತಿಯ ಒಂದು ರಿಕ್ವೈರ್ಮೆಂಟ್ ಇದೆ, ಇದರ ಬಗ್ಗೆ ಎಲ್ಲ ಅವರು ತಿಳಿಸಿಕೊಡ್ಲಿಕ್ಕಿದ್ದಾರೆ. ನಮಸ್ಕಾರ ಡಾಕ್ಟ್ರೆ. ನಮಸ್ತೆ ಡಾಕ್ಟ್ರೆ. ಈಗ ರಕ್ತ ಕೊಡುವಂಥದ್ದನ್ನು ನಾವು ತುಂಬ ಸಲ ಕೇಳಿದ್ದೇವೆ. ಅದರ ಜೊತೆಗೆ ಈಗಿನ ವಾಟ್ಸಪ್ ಮೀಡಿಯಾಗಳಲ್ಲಿ ಕೂಡ ರಕ್ತ ಬೇಕು ಅನ್ನುವಂಥದ್ದು, ರಕ್ತ ಕೊಡುವಂತಹ ವಾಟ್ಸಪ್ ಗ್ರೂಪ್ಗಳು ಇಂಥದ್ದೆಲ್ಲ ಆಗ್ತಾ ಇದ್ದಾವೆ. ಈ ರಕ್ತ ಅಂದರೆ ಏನು? ಈ ರಕ್ತಕ್ಕೆ ಒಂದು ಬೇರೆಯಾಗಿ ರಿಪ್ಲೇಸ್ಮೆಂಟ್, ಅದಕ್ಕೆ ಕೃತಕವಾಗಿ ಮಾಡಲಿಕ್ಕೆ ಆಗುವುದಿಲ್ವಾ? ನಾವು ಮಕ್ಕಳಿಗೆ ಕಲಿಸುವಾಗೂ ಸಹ ಹೇಳ್ತೇವೆ, ದೇರ್ ಈಸ್ ನೋ ರಿಪ್ಲೇಸ್ಮೆಂಟ್ ಫಾರ್ ಬ್ಲಡ್. ನಿಮಗೆ ಜ್ವರ ಇದ್ದಾಗ ಪ್ಯಾರಾಸಿಟಮಾಲ್ ಕೊಡ್ಬೋದು, ಆಂಟಿಬಯೋಟಿಕ್ಸ್ ಕೊಡ್ಬೋದು, ಸೋ ಮೆನಿ ಡ್ರಗ್ಸ್ ಆರ್ ದೇರ್, ರಿಪ್ಲೇಸ್ಮೆಂಟ್ಸ್ ಆರ್ ದೇರ್. ನಿಮಗೆ ಆಕ್ಸಿಡೆಂಟ್ ಇದ್ದಾಗ ಬೈ ಮಿಸ್ಟೇಕ್ ಕಾಲ್ ಕಟ್ ಆಯಿತು, ಲಿಂಬ್ ಸರ್ಜರೀಸ್ ಆರ್ ದೇರ್, ಲಿಂಬ್ ರಿಪ್ಲೇಸ್ಮೆಂಟ್ ಸರ್ಜರೀಸ್ ಉಂಟು. ಬಟ್ ಬ್ಲಡ್ ಹೋದಾಗ ದೇರ್ ಈಸ್ ನೋ ಅದರ್ ರಿಪ್ಲೇಸ್ಮೆಂಟ್ ಅದರ್ ದೆನ್ ಬ್ಲಡ್. ಬೇಕಾದಷ್ಟು ರಿಸರ್ಚ್ ಆಗಿದೆ ಫ್ರಮ್ 1 century ದ ಟ್ರೈಯಿಂಗ್ ಫಾರ್ ರಿಪ್ಲೇಸ್ಮೆಂಟ್ಸ್. ಅಂದರೆ ಪ್ಲಾಸ್ಟಿಕ್ ಕೋಟೆಡ್ ಬ್ಲಡ್ ಇನ್ ವಿಚ್ ಹಿಮೋಗ್ಲೋಬಿನ್ ಇಸ್ ಪ್ಯಾಕ್ಡ್, ಮತ್ತು ನ್ಯಾನೋ ಪಾರ್ಟಿಕಲ್ಸ್ ಇನ್ ವಿಚ್ ಹಿಮೋಗ್ಲೋಬಿನ್ ಇಸ್ ಪ್ಯಾಕ್ಡ್, ಮತ್ತು ನಾರ್ಮಲ್ ಸಲೈನಲ್ಲಿ ಹಿಮೋಗ್ಲೋಬಿನ್ ಸಬ್ಸ್ಟಿಟ್ಯೂಟ್ಸ್ ಹಾಕಿ ಕೊಡೋದು ಎಲ್ಲ ಟ್ರೈ ಮಾಡಿದ್ದಾರೆ. ಬಟ್ ದೇವ್ರು ಕೊಟ್ಟಂಥದ್ದು ಇದು RBCs, ನೋ ಬಡಿ ಕ್ಯಾನ್ ರಿಪ್ಲೇಸ್ ಇಟ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ಬೋದು, ಏನು ಬರ್ಬೋದು, ಬಟ್ ಇಫ್ ವಿ ಡೋಂಟ್ ಹ್ಯಾವ್ ಡೋನರ್ಸ್ ದೆನ್ ದ ಪೇಷಂಟ್ ಕೆನಾಟ್ ಬಿ ಸೇವ್ಡ್. ಅದು ಸರಿ. ಈಗ ರಕ್ತದಲ್ಲಿ ಏನೆಲ್ಲ ವಿಷಯಗಳು ಉಂಟು ಡಾಕ್ಟ್ರೆ? ಈಗ ವೈ ವಿ ಗಿವ್ ಬ್ಲಡ್ ಇನ್ ದಿ ಹಾಸ್ಪಿಟಲ್, ನ್ಯೂಮರಸ್ ರೀಸನ್ಸ್ ಇರ್ಬೋದು. ಸಿಂಪ್ಲೆಸ್ಟ್ ರೀಸನ್ ನಿಮಗೆ ಗೊತ್ತಿರೋದು, ಪೇಷಂಟ್ ಬ್ಲೀಡ್ ಆಗಿ ಹಿಮೋಗ್ಲೋಬಿನ್ ಕಮ್ಮಿ ಆಗಿದೆ, ಅನೀಮಿಯಾಗಿ ನಾವು ಬ್ಲಡ್ ಕೊಡ್ತೇವೆ. ಬಟ್ ದೇರ್ ಆರ್ ಅದರ್ ರೀಸನ್ಸ್. ಈಗ ಲಿವರ್ಸ್ ಡಿಸೀಸಸ್, ಸಿರೋಸಿಸ್ ಹೇಳ್ತೇವೆ, ಮತ್ತು ಟ್ರಾನ್ಸ್ಪ್ಲಾಂಟೇಷನ್ ಸರ್ಜರೀಸ್, ಕೀಮೋಥೆರಪಿ, ಕ್ಯಾನ್ಸರ್ಸ್, numerous other causes are there where RBCs may not be required. You might require only platelets. You might require only plasma. So ಇದಕ್ಕೆ ನಾವು ಎಂತ ಮಾಡಿದೆ, ಫಸ್ಟ್ ಹೋಲ್ ಬ್ಲಡ್ ತೆಗೆದಾಗ, ಐ ಹೋಪ್ ಯು ರಿಮೆಂಬರ್, ಅಮ್ಮನಿಗೆ ಬ್ಲಡ್ ಕೊಡುವಾಗ 3 ಮಕ್ಕಳು ಸೈಡಲ್ಲಿ ಕೂತ್ಕೊಂಡು ಬ್ಲಡ್ ಕೊಡ್ತಿದ್ದೆವು ಹಂಗೆ. No, that was wrong in those days. ಅದೆಲ್ಲ now it is not like that. Now with from one blood we can save 3 lives. RBC, plasma, platelets, and something called as cryoprecipitate. So actually from one whole blood donation, now we separate it into components, and ಪೇಷಂಟಿಗೆ ಎಂತ ಬೇಕು, RBC ಕಮ್ಮಿ ಆಗಿದೆ, RBC ಮಾತ್ರ ಕೊಡುವ, ಪ್ಲೇಟ್ಲೆಟ್ ಕಮ್ಮಿ ಆಗಿದೆ, ಪ್ಲೇಟ್ಲೆಟ್ ಮಾತ್ರ ಕೊಡುವ. ಪ್ಲೇಟ್ಲೆಟ್ ಕಮ್ಮಿ ಆಗೋದು ಡೆಂಗೂದಲ್ಲಿ, ಮಲೇರಿಯಾದಲ್ಲಿ, ಕ್ಯಾನ್ಸರ್ಸಲ್ಲಿ, ಕೀಮೋಥೆರಪಿಯಲ್ಲಿ ಪ್ಲೇಟ್ಲೆಟ್ಸ್ ಕಮ್ಮಿ ಆಗ್ತದೆ, ಆಗ ಪ್ಲೇಟ್ಲೆಟ್ ಕೊಡ್ತೇವೆ. ಪ್ಲಾಸ್ಮಾ ಕೊಡೋದು ಯಾವಾಗ, ಬರ್ನ್ಸ್, ಡಿಹೈಡ್ರೇಷನ್, ಲಿವರ್ ಡಿಸೀಸಸ್, ಇನ್ ದೋಸ್ ಕಂಡೀಷನ್ಸ್ ಯಾವಾಗ ಕಮ್ಮಿ ಆಗ್ತದೆ ಪ್ಲಾಸ್ಮಾದಲ್ಲಿ ಪ್ರೋಟೀನ್ಸ್ ಇರ್ತದೆ, ಪ್ಲಾಸ್ಮಾದಲ್ಲಿ ಕೋಆಗುಲೇಷನ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ, ಅದು ಇರ್ತದೆ. ಸೊ ಅದು ಆ ಪೇಷಂಟ್ಸಿಗೆ ಯಾವಾಗ ಬೇಕು ಅದು ಆಗ ಕೊಡ್ತೇವೆ. ಸೊ ಬೇಸಿಕಲಿ ವಿ ಕಾಲ್ ದಿಸ್ ಆಸ್ ಬ್ಲಡ್ ಕಾಂಪೋನೆಂಟ್ ಥೆರಪಿ ಅಂತ ಹೇಳುತ್ತೆ. ಬ್ಲಡ್ ಕಾಂಪೋನೆಂಟ್ ಥೆರಪಿಯಲ್ಲಿ we see that your blood is not wasted to the last drop. So if the patient wants RBC, he will be given RBC. The rest of the components will be kept safely and will be given only ಯಾರಿಗೆ ಬೇಕು ಅದು ಮಾತ್ರ ಕೊಡ್ತೇವೆ ನಾವು, ಹಂಗೆ ಕೊಡ್ತೇವೆ. ಆದರೆ ತೆಗೆದುಕೊಳ್ಳುವಾಗ ಈ ಬ್ಲಡ್ ನಲ್ಲಿರುವಂತಹ ಎಲ್ಲ ಭಾಗಗಳು ಕೂಡ ಬರ್ತವೆ. ಬ್ಲಡ್ ಡೊನೇಷನ್ ಅನ್ನ ಮಾಡಲಿಕ್ಕೆ ರಿಕ್ವೈರ್ಮೆಂಟ್ ಏನು? ಈಗ ಬ್ಲಡ್ ಡೊನೇಷನ್ ರಿಕ್ವೈರ್ಮೆಂಟ್ಸ್, ಇಫ್ ಯು ಹ್ಯಾವ್ ಟು ಕ್ಲಾಸಿಫೈ ಇಟ್, ಈಗ ದೇರ್ ಆರ್ 2 ವಿಂಗ್ಸ್. ಒನ್ ಈಸ್ ಲೀಗಲ್ ರಿಕ್ವೈರ್ಮೆಂಟ್ಸ್ ಅಂತ, ಇನ್ನೊಂದು ಡಾಕ್ಟರ್ ಇದ್ದು ಅಂದರೆ ಕ್ಲಿನಿಕಲ್ ರಿಕ್ವೈರ್ಮೆಂಟ್ಸ್ ಅಂತ. ಲೀಗಲ್ ರಿಕ್ವೈರ್ಮೆಂಟ್ಸ್ ಈಸ್ ಫ್ರಮ್ ದ ಗವರ್ಮೆಂಟ್ ಆಫ್ ಇಂಡಿಯಾ. ಗವರ್ಮೆಂಟ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೌನ್ಸಿಲ್ ಅಂತ ಇದೆ. ಆ ಕೌನ್ಸಿಲ್ ಹೇಳಿದ್ದಾರೆ ದಟ್ ದ ವೇಟ್ ಆಫ್ ದ ಪೇಷಂಟ್ ಶುಡ್ ಬಿ ಮಿನಿಮಮ್ 45 kg, ದಿ ಹೈಟ್ ಶುಡ್ ಬಿ ಮಿನಿಮಮ್ 5 feet 4 inches, ದ ಪೇಷಂಟ್ ಶುಡ್ ಹ್ಯಾವ್ ಹಿಮೋಗ್ಲೋಬಿನ್ ಆಫ್ ಮಿನಿಮಮ್ 12.5 grams per deciliter, ಮತ್ತೆ ದೇರ್ ಶುಡ್ ನಾಟ್ ಹ್ಯಾವ್ ಬೀನ್ ಎನಿ ಡಿಸೀಸಸ್ ಇನ್ ದ ಪಾಸ್ಟ್. ಅದು 2 type ಆಫ್ ಡಿಸೀಸಸ್ are there. One is minor diseases like dengue idaga we will not collect blood, but this is the patient will be treated. So 6 months ಆದ್ಮೇಲೆ once he becomes perfectly all right, we can take blood from him. But ಪರ್ಮನೆಂಟ್ ಡೆಫರಲ್ಸ್ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್ HIV ಪಾಸಿಟಿವ್, ಹೆಪಟೈಟಿಸ್ ಪಾಸಿಟಿವ್, ಕ್ಯಾನ್ಸರ್ಸ್, ಮತ್ತು ಸಮ್ ಡಿಸೀಸಸ್ ಲೈಕ್
ಲಿವರ್ ಡಿಸೀಸಸ್, ಆ ಪೇಷಂಟ್ಸಿಂದ ಬ್ಲಡ್ ತೆಗೆಯೋದಿಲ್ಲ. ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ವಿ ಆ್ಯಕ್ಚುಲಿ ಹ್ಯಾಡ್, ವೈ ಐ ವಾಂಟ್ ಟು ಟೆಲ್ ಯು ದಿಸ್ ಇಸ್ ಡ್ಯೂರಿಂಗ್ ಕೋವಿಡ್, ಪೇಷಂಟ್ ವಾಸ್ ಗಿವನ್ ಕೋವಿಡ್ ವ್ಯಾಕ್ಸಿನ್ಸ್. ಆ ವ್ಯಾಕ್ಸಿನ್ಸ್ ಕೊಟ್ಟಾಗ ಫಾರ್ 6 months ಪೇಷಂಟ್ ವಾಸ್ ನಾಟ್ ಅಲೌಡ್ ಟು ಗಿವ್ ಬ್ಲಡ್ ಡೊನೇಷನ್ ಫಾರ್ 6 months. ಆ ಟೈಮಲ್ಲಿ ವಿ ಹ್ಯಾಡ್ ಅ ಲಾಟ್ ಆಫ್ ಪ್ರಾಬ್ಲಮ್ ಫಾರ್ ಬ್ಲಡ್. ಅಂತ ಹೇಳಿದ್ರೆ ಯಾವ್ದಾದ್ರೂ ವ್ಯಾಕ್ಸಿನ್ ಕೊಟ್ಟರು ಕೂಡ ಈ ತರದ ಇದು ರಿಸ್ಟ್ರಿಕ್ಷನ್ಸ್ ಉಂಟು. ಈಗ ಸಾಮಾನ್ಯ ಏನಾಗ್ತದೆ ಅಂತ ಹೇಳಿದ್ರೆ, ಕೆಲವು ಸಂದರ್ಭದಲ್ಲಿ ನಾವು ವ್ಯಾಕ್ಸಿನ್ ಕೊಡ್ತೇವೆ ಕೆಲವು ರೋಗಗಳಿಗೆ ಬೇಕಾಗಿ. ಅಂತ ಸಂದರ್ಭದಲ್ಲಿ ಆ ಬ್ಲಡ್ ಕೊಡಬಾರ್ದು ಅಂತಲೇ ಯು ಶುಡ್ ನಾಟ್ ಗಿವ್. ಗವರ್ಮೆಂಟ್ ಆಫ್ ಇಂಡಿಯಾ ಹೇಳಿದ್ದಾರೆ ಬ್ಲಡ್ ಡೊನೇಷನ್ ಈಸ್ ಕಂಪ್ಲೀಟ್ಲಿ ವಾಲಂಟರಿ. ನಿಮ್ಮ ಪೇಷಂಟ್ ಇದ್ದಾರೆ ಇಲ್ಲಿ ಬಂದು ಕೊಡಿ ಅಂತ ಅದು ಹೇಳಲಿಕ್ಕೆ ನಮಗೆ ಅವಕಾಶ ಇಲ್ಲ. ವಿ ಶುಡ್ ನಾಟ್ ಬಿ ಡೂಯಿಂಗ್ ದಟ್. ಸೊ ಫಾರ್ ದೀಸ್ ರೀಸನ್ಸ್ ವಿ ಆಸ್ಕ್ ಆಲ್ ದೀಸ್ ಕ್ವಶನ್ಸ್ ವಾಲಂಟರಿಲಿ ಕೇಳಿ ಪೇಷಂಟ್ಸ್ ಆರ್ ಆಲ್ಸೋ ಮೇಡ್ ವೆರಿ ಕಾಮ್. ಕೌನ್ಸಿಲಿಂಗ್ ಕೊಟ್ಟು ನಿಮಗೆ ಹೆಂಗೆ ಉಂಟು ಹಾಗೆ ಹೇಳಿ, ಏನು ತೊಂದರೆ ಇಲ್ಲ. ಬಿಕಾಸ್ ವಿ ಡೋಂಟ್ ವಾಂಟ್ ಟು ಟೇಕ್ ಯುವರ್ ಬ್ಲಡ್, ಮತ್ತು ಪೇಷಂಟಿಗೆ ತೊಂದರೆ ಆಗಬಾರ್ದಲ್ಲ. ಸೊ ಅದಕ್ಕೆ ನಾವು ಎಲ್ಲ ಕ್ವಶನ್ಸ್ ಕೇಳಿ, ಈವನ್ ಎ ಡಾಗ್ ಬೈಟ್ ಇನ್ ದ ಲಾಸ್ಟ್ 6 months, ಮಲೇರಿಯಾ ಇನ್ ದ ಲಾಸ್ಟ್ 6 months, ಯು ಆರ್ ನಾಟ್ ಸಪೋಸ್ ಟು ಗಿವ್ ಬ್ಲಡ್. ಲೇಟರ್ ಟೆಸ್ಟ್ ಎಲ್ಲ ಮಾಡಿ ಮತ್ತೆ ಕೊಡ್ತೇವೆ. ಸರಿ, ಹೌದು. ಈಗ ಮುಖ್ಯವಾಗಿ ಬ್ಲಡ್ಡಿನ ಡೊನೇಷನ್ ಮಾಡುವುದರ ಬಗ್ಗೆ, ಈಗ ಯಾವ್ಯಾವ ಕಾಯಿಲೆ ಬಂದರೆ ಮಾಡಬಾರ್ದು ಅಂತ ಹೇಳಿ, ಈಗ ಏಜ್ ಫ್ಯಾಕ್ಟರ್ ಏನಾದರೂ ಉಂಟಾ? ಏಜ್ ಫ್ಯಾಕ್ಟರ್ಸ್, ನಾವು ಟೆಕ್ನಾಲಜಿ ಅಷ್ಟು ಮುಂದೆ ಹೋಗಿದೆ ಈಗ. ಅಂದರೆ ಹೋಲ್ ಬ್ಲಡ್ ಡೊನೇಷನ್ ವಾಟ್ ವಿ ವರ್ ಟಾಕಿಂಗ್ ಅಬೌಟ್ ಟಿಲ್ ನೌ, and we are separating it into components. 18 years is the lower age limit, 65 years is the upper age limit, 45 kg. But ಈ ಟೈಮಲ್ಲಿ, ಆಸ್ ಐ ವಾಸ್ ಟೆಲಿಂಗ್ ಯು, ಕ್ಲಿನಿಕಲಿ ಅಂತ ಉಂಟು. ಯು ಮೈಟ್ ಬಿ ಲೀಗಲಿ ಪರ್ಮಿಸಿಬಲ್ ಇರ್ಬೋದು ಫಾರ್ ಡೊನೇಟಿಂಗ್ ಬ್ಲಡ್, ಬಟ್ ಕ್ಲಿನಿಕಲಿ ಆಸ್ ದ ಡಾಕ್ಟರ್ ಲುಕ್ಸ್ ಎಟ್ ಯು, he may not feel that you are fit to donate blood. In those cases the doctor is the last person to say. ಅಂದ್ರೆ ಯಾವ ಸುಮಾರು ಎಂತ ಕಂಡೀಷನ್ ಅಂತ ಹೇಳ್ಬೋದು? ಅಂದರೆ ಮೆನಿ ಟೈಮ್ಸ್ ಲೇಡೀಸ್ ಅವ್ರು ಬರ್ತಾರೆ ಬ್ಲಡ್ ಕೊಡಲಿಕ್ಕೆ. ವಿ ಸಿ ದಟ್ ದೇ ಲುಕ್ ಹಟ್ಟಗಟ್ಟ ಸರಿ ಹೆಲ್ತ್ ಕಾಣ್ತಾರೆ, ಬಟ್ ದೇ ಹ್ಯಾವ್ ದೇರ್ ಹೆಲ್ತ್ ಇಶ್ಯೂಸ್ ಇರ್ತದೆ. ಓಕೆ, ನಾವು ಮಾತಾಡುವಾಗ ನಾವು ಕೇಳ್ತೇವೆ, ಅವರ ಮೆನ್ಸ್ಟ್ರಲ್ ಹಿಸ್ಟ್ರಿ ಬಗ್ಗೆ ಕೇಳ್ತೇವೆ. ಆ್ಯಂಡ್ ಇಫ್ ದೇ ಹ್ಯಾವ್ ಸಮ್ ಮೆನ್ಸ್ಟ್ರಲ್ ಹಿಸ್ಟ್ರಿ ದಟ್ ವಿ ಸೇ ದಟ್ ಈವನ್ ದೋ ದೇರ್ ಹಿಮೋಗ್ಲೋಬಿನ್ ಇಸ್ ಗುಡ್, ನಾವು ಅವರಿಂದ ಬ್ಲಡ್ ತಗೊಂಡು ಮತ್ತೆ ಪ್ರಾಬ್ಲಮ್ ಆಗೋದು ಬೇಡ ಡೋನರಿಗೆ. ಅವರ್ ಫಸ್ಟ್ ಇಶ್ಯೂ ಇಸ್ ಡೋನರಿಗೆ ಹಾರ್ಮ್ ಆಗಬಾರ್ದು. ಸೊ ಫಾರ್ ದ್ಯಾಟ್ ರೀಸನ್ಸ್ ಕ್ಲಿನಿಕಲಿ ಡಾಕ್ಟರ್ ಹ್ಯಾಸ್ ಟು ಸರ್ಟಿಫೈ ದಟ್ ದ ಡೋನರ್ ಕ್ಯಾನ್ ಗಿವ್ ಬ್ಲಡ್ ಅಂತ. ಈಗ ಯಾರು ಬ್ಲಡ್ಡನ್ನು ಕೊಡಬಾರ್ದು ಅಂತ ಹೇಳಿದ್ರಿ, ಯಾರು ಕೊಡಬಹುದು ಕೂಡ ನಾವೀಗ ಏಜ್ ಇದರ ಬಗ್ಗೆ ಹೇಳಿದ್ವಿ. ಈಗ ಬ್ಲಡ್ಡನ್ನು ತಗೊಳ್ಳುವಾಗ ಹೇಗೆ ಬ್ಲಡ್ ಡೊನೇಟ್ ಮಾಡುವಂಥ ಕ್ರಮ? ಓಕೆ, ದೇರ್ ಆರ್ ಲಾಟ್ಸ್ ಆಫ್ ಮಿತ್ಸ್ ಆ್ಯಂಡ್ ಫ್ಯಾಕ್ಟ್ಸ್ ರಿಗಾರ್ಡಿಂಗ್ ಬ್ಲಡ್ ಡೊನೇಷನ್ಸ್. ಅಂದರೆ ಮೂಢನಂಬಿಕೆಗಳು ಭಾರಿ ಜಾಸ್ತಿ ಇದೆ. ಬಟ್ ಐ ಹ್ಯಾವ್ ಟು ಟೆಲ್ ಹಿಯರ್ ದಟ್ ನಮ್ಮ ದಕ್ಷಿಣ ಕನ್ನಡ, ಸೌತಲ್ಲಿ ಮೇನ್ಲಿ ಸೌತ್ ಇಂಡಿಯಾ ಆ್ಯಂಡ್ ದಕ್ಷಿಣ ಕನ್ನಡ ಮೂಢನಂಬಿಕೆಗಳು ಭಾರಿ ಕಮ್ಮಿ, ಬಟ್ ಇಟ್ ಈಸ್ ಸ್ಟಿಲ್ ದೇರ್. ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಐ ಆಮ್ ಎ ವೆಜಿಟೇರಿಯನ್. ನನ್ನ ವೆಜಿಟೇರಿಯನ್ ಬ್ಲಡ್ಡಲ್ಲಿ ಬ್ಲಡ್ ಅಷ್ಟು ಜಾಸ್ತಿ ಉತ್ಪನ್ನ ಆಗೋದಿಲ್ಲ. ನಾನ್ ವೆಜ್ ಅವರು ಚಿಕನ್ ತಿಂದರೆ ಅವರಿಗೆ ಬ್ಲಡ್ ಹಿಮೋಗ್ಲೋಬಿನ್ ಭಾರಿ ಜಾಸ್ತಿ ಬರ್ತದೆ. ದಟ್ ಈಸ್ ಆಲ್ ಮಿತ್. ದಟ್ ಈಸ್ ಹಂಗೆ ಏನೂ ಇಲ್ಲ. ವೆಜಿಟೇರಿಯನ್ ಸಮ್ಟೈಮ್ಸ್ ಹ್ಯಾವ್ ಬೆಟರ್ ಹಿಮೋಗ್ಲೋಬಿನ್ ಕಂಟೆಂಟ್ ಬಿಕಾಸ್ ಆಫ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ವಿಚ್ ಹ್ಯಾಸ್ ಹೈ ಅಯರ್ನ್ ಕಂಟೆಂಟ್. ಸೊ ಆ ಟೈಪಲ್ಲ ವಿ ಟೇಕ್ ಇನ್ ಟು ಅಕೌಂಟ್ ಆಲ್ ದಟ್ ಆ್ಯಂಡ್ ಟೆಲ್ ದ ಪೇಷಂಟ್ ದಟ್ ಯು ಆರ್ ಡೋಂಟ್ ವರಿ, ನೀವು ಹಿಮೋಗ್ಲೋಬಿನ್ ಇಟ್ ಇಸ್ ಅಬೌಟ್ 12.5 grams per deciliter, ನೀವು ಬ್ಲಡ್ ಕೊಡ್ಬೋದು. ಮತ್ತು ಬ್ಲಡ್ ಎಷ್ಟು ತಗೊಳ್ತೇವೆ ನಾವು, ಅವರಿಗೆ ಹೆದರಿಕೆ ಆಗ್ತದೆ. ನಾವು ಬ್ಲಡ್ ತಗೊಳ್ಳುವಾಗ ಇಷ್ಟಪ್ಪ ತಗೊಳ್ತೇವಂತ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್, ನಾವು ದೇವರು ಕೊಟ್ಟದ್ದು ನಮಗೆ 200% ಜಾಸ್ತಿ ಬ್ಲಡ್ ಕೊಟ್ಟಿದ್ದಾರೆ ನಮಗೆ. ಇಫ್ ಯು ಸೇ ಲೀಗಲಿ ವಿ ರಿಕ್ವೈರ್ 3 liters ಆಫ್ ಬ್ಲಡ್ ವಿ ರಿಕ್ವೈರ್ ಇನ್ ಅವರ್ ಬಾಡಿ. ನಮ್ಮ ಹತ್ರ 4 to 5 liters ಬ್ಲಡ್ ಉಂಟು ನಮ್ಮ ಹತ್ರ. ಆಲ್ಮೋಸ್ಟ್ 100-200% ಜಾಸ್ತಿ ಉಂಟು. ಎಲ್ಲರ ಹತ್ರ ಉಂಟು. ಸೊ ದ ಬ್ಲಡ್ ದಟ್ ವಿ ಟೇಕ್ ಈಸ್ ಹಾರ್ಡ್ಲಿ 450 ml ಮ್ಯಾಕ್ಸಿಮಮ್. ಅದು ಟೈಪ್ಸ್ ಉಂಟು, 250, 350, 450 ಅಂತ ಸಪ್ರೇಟ್ ಉಂಟು. ಅದು ಮ್ಯಾಕ್ಸಿಮಮ್ ತಗೊಳ್ಳೋದು ಲೆಸ್ ದೆನ್ half a liter, 450 ml ತಗೊಳ್ಳೋದು ನಾವು. ಆ್ಯಂಡ್ ದ್ಯಾಟ್ 450 ml, ಇಟ್ ಈಸ್ ಓನ್ಲಿ ಡಿಹೈಡ್ರೇಷನ್ ಫಾರ್ ಅ ಗುಡ್ ಡೋನರ್. ಡಿಹೈಡ್ರೇಷನ್ ಆಗೋದು ವಿದಿನ್ ಅ ಡೇ ದ ವಾಲ್ಯೂಮ್ ಇಸ್ ರಿಪ್ಲೆನಿಶ್ಡ್, ಅಂದರೆ ವಾಪಸ್ ಬರ್ತದೆ ಅದು. ವಿದಿನ್ ಅ ಡೇ, ಒಂದು ದಿವಸದಲ್ಲಿ ವಾಲ್ಯೂಮ್ ರಿಪ್ಲೆನಿಶ್ಮೆಂಟ್. ಬಟ್ RBC ರಿಪ್ಲೆನಿಶ್ಮೆಂಟ್ ಆಗಲಿಕ್ಕೆ ಸ್ವಲ್ಪ ಟೈಮ್ ಬೇಕು. ದಟ್ ಈಸ್ ವೈ ವಿ ಸೇ every healthy donor can donate once in 4 months in females and once in 3 months for males. So males antu once in 3 months very well they can come and donate blood, no problem. That is a legal requirement. ಈಗ ಬ್ಲಡ್ ಕೊಡುವಾಗ ನೀವೇನಾದರೂ ಟೆಸ್ಟ್ ಮಾಡ್ತೀರಾ? Yes, exactly.
ನಾವು ಟೆಸ್ಟ್ ಮಾಡ್ತೇವೆ. ದೆರ್ ಈಸ್ ಎ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಫ್ಯಾಕ್ಟ್. ಯಾಕಂದರೆ ದೆರ್ ಇಸ್ ಒನ್ ಕ್ವೆಶನ್ ದಟ್ ವಿಲ್ ಕಮ್ ಅಪ್ ನೌ. ವೈ ಈಸ್ ಬ್ಲಡ್ ಚಾರ್ಜ್ಡ್? ನೀವು ಬ್ಲಡ್ ಕೊಡ್ತೀರಿ, ನಾನು ಮಾಡಿ ಪೇಷಂಟಿಗೆ ಕೊಡ್ತೇನೆ. ಪೇಷಂಟ್ ನಮಗೆ ಕೇಳೋದು, ನೀವು ಬ್ಲಡ್ ಯಾಕೆ ಚಾರ್ಜ್ ಮಾಡ್ತೀರಿ? ಯಾಕಂದ್ರೆ ನೀವು ತಗೊಳ್ಳೋದು ಫ್ರೀ ಆಗಿ ತಗೊಳ್ತೀರಿ, ಯಾಕೆ ಚಾರ್ಜ್ ಮಾಡೋದು ನೀವು? ವಿ ಆರ್ ಗೋಯಿಂಗ್ ಟು ಟೆಸ್ಟ್. ಕ್ಯಾನ್ ಐ ಗಿವ್ ಯುವರ್ ಬ್ಲಡ್ ಟು ಎನಿಬಡಿ ಎಲ್ಸ್ ವಿದೌಟ್ ಟೆಸ್ಟಿಂಗ್ ದ ಬ್ಲಡ್? ವಿ ಹ್ಯಾವ್ 1500 to 2000 rupees ಟೆಸ್ಟ್ಸ್ ದಟ್ ವಿ ಹ್ಯಾವ್ ಟು ಡೂ ಇನ್ ದ blood bank. ಅದಕ್ಕೆ A blood group can be given to only A blood group patient, B can be given to only B, AB, ಮತ್ತೆ there are millions of antigens. ABO is the major antigens. Other than that, millions of antigens are there. Antigens, we have reagents to check whether any antigens are there. This is called as immunohematology tests. ಮತ್ತೆ there is a infective diseases test, HIV-1 and HIV-2, hepatitis B, hepatitis C, VDRL ಅಂದರೆ syphilis and malaria testing, which is mandatory by government of India. ಇದೆಲ್ಲ ಟೆಸ್ಟ್ ಮಾಡಿ ಮತ್ತೆ ಅದನ್ನು ಟ್ರೀಟ್ ಮಾಡ್ತೇವೆ. ಟ್ರೀಟ್ ಮಾಡಿ ಲ್ಯೂಕೋಡಿಪ್ಲೀಷನ್ ಇರ್ಬೋದು, ಅದರ್ಸ್ ಅರ್ದೆ, ಅದೆಲ್ಲ ಬ್ಲಡ್ ಬ್ಯಾಂಕ್ ಇದು, ಅದು ಮಾಡಿ ನಾವು ಪೇಷಂಟಿಗೆ ಕೊಡ್ತೇವೆ. ಸೊ ವಾಟ್ ವಿ ಆರ್ ಚಾರ್ಜಿಂಗ್ ಟು ದ ಪೇಷಂಟ್ ಈಸ್ ಓನ್ಲಿ ಫಾರ್ ಟೆಸ್ಟಿಂಗ್. ಇಟ್ ಈಸ್ ನಾಟ್ ಫಾರ್ ಬ್ಲಡ್. ಈಗ ಈ ಬ್ಲಡ್ಡನ್ನು ಟೆಸ್ಟ್ ಮಾಡಿ ನೀವು ಅವರಿಂದ ತಗೊಳ್ತೀರಿ. ಯಾವ ಸಮಯದಲ್ಲಿ? ಅಲ್ಲ, ಇದು ಟೆಸ್ಟ್ ಮಾಡಿ ತಗೊಳ್ಳೋದಲ್ಲ, ಫಸ್ಟ್ ತಗೊಂಡು ಮತ್ತೆ ಮಾಡ್ತೇವೆ ನಾವು. ವಿ ಕೆನಾಟ್ ಡೂ ದ್ಯಾಟ್. ಅಂದರೆ ಅವರು ನಮಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಮೇಡ್ ಇಟ್ ವೆರಿ ಸ್ಟ್ರಿಕ್ಟ್. ನೀವು ಬಿಫೋರ್ ಟೇಕಿಂಗ್, ಇಫ್ ಯು ಡೂ ದ ಟೆಸ್ಟ್, ದೆನ್ ಯು ಹ್ಯಾವ್ ಟು ಗಿವ್ ದ ರಿಪೋರ್ಟ್ ಪೇಷಂಟಿಗೆ. ದೆನ್ ಯು ಹ್ಯಾವ್ ಟು ಚಾರ್ಜ್ ಟು ದ ಡೋನರ್. ಅಲ್ಲ, ಡೋನರ್ ಈಸ್ ಕಮಿಂಗ್ ಸ್ವಇಚ್ಛೆದಲ್ಲಿ, ವಾಲಂಟ್ರಿ. ಸೊ ಹೀಸ್ ಟೆಸ್ಟಿಂಗ್ ಈಸ್ ಫ್ರೀ ಆಫ್ ಚಾರ್ಜ್ ಫ್ರಮ್ ದಿ ಅವರ್ ಸೈಡ್. ನಮಗೆ ಫ್ರೀ ಆಫ್, ಅಂದರೆ ಪೇಷಂಟಿಗೆ ಚಾರ್ಜ್ ಮಾಡಬಾರ್ದು. ದಟ್ ಈಸ್ ವೈ ವಿ ಟೆಸ್ಟ್ ದ ಬ್ಲಡ್ ಓನ್ಲಿ ಆಫ್ಟರ್ ಟೇಕಿಂಗ್ ದ ಬ್ಲಡ್. ಅಂತ ಹೇಳಿದ್ರೆ ಬ್ಲಡ್ ತಗೊಂಡ ಮೇಲೆ ನೀವು ಅದನ್ನು ಈ ಎಲ್ಲ ಟೆಸ್ಟ್ಗಳನ್ನು ಮಾಡ್ತೀವಿ. ಹೌದು. ಈಗ ಈ ಬ್ಲಡ್ಡನ್ನು ಕೊಡುವುದರ ಬಗ್ಗೆ ಹೇಳೋದಿದ್ರೆ, ಓಕೆ, ಯಾರು ಕೊಡ್ಬೋದಾ? ಅಂದರೆ ಈಗ ಏಜ್ ಇದ್ರ ಬಗ್ಗೆ ಹೇಳಿದ್ರಿ, ಎಷ್ಟು ಹೊತ್ತಿಗೂ ಕೊಡ್ಬೋದಾ? ಅದಕ್ಕೆ ಏನಾದರೂ ಕೂಡ ರಿಸ್ಟ್ರಿಕ್ಷನ್ ಉಂಟು? ಎಸ್, ಮೈನರ್ ರಿಸ್ಟ್ರಿಕ್ಷನ್ಸ್ ಇದೆ. ದ ಬಿಗ್ಗೆಸ್ಟ್ ರಿಸ್ಟ್ರಿಕ್ಷನ್ಸ್ ಈಸ್ ಡಿಸೀಸಸ್, ಡಯಾಬಿಟೀಸ್, ಹೈಪರ್ ಟೆನ್ಷನ್, ಬಿಕಾಸ್ ಇಟ್ ಈಸ್ ನಾಟ್ ಸೋ ಸಿಂಪಲ್ ಆಸ್ ವಿ ಆರ್ ಟಾಕಿಂಗ್. 40% of the population is diabetic in the community. So we have to ask them for history. Diabetes history unta, hypertension history unta, ನಾವು ಚೆಕ್ ಮಾಡ್ತೇವೆ. ದಟ್ ಈಸ್ ದ ಬಿಗ್ಗೆಸ್ಟ್ ಡಿಟರೆಂಟ್ ನಮಗೆ. ಅವ್ರ ಡಯಾಬಿಟಿಸ್ ಮತ್ತು ಹೈಪರ್ಟೆನ್ಷನ್ ಇದ್ದರೆ ವಿ ಕಾಂಟ್ ಹಾರ್ಮ್ ದ ಪೇಷಂಟ್ ಬೈ ಟೇಕಿಂಗ್ ದೇರ್ ಬ್ಲಡ್. ಅಂತ ಹೇಳಿದರೆ ಡಯಾಬಿಟಿಕ್ ಆಗಿರಬಾರ್ದು, ಬಿ ಪಿ ಕೂಡ ಇರಬಾರ್ದು. ಬಿ ಪಿ ಅಂದರೆ ವಿ ನೋ, ಕ್ಲಿನಿಕಲಿ ನೋಡ್ತೇವೆ ನಾವು, ಎಷ್ಟು ಇರಬಾರ್ದು, ಅಬೌವ್ 160 ಇರಬಾರ್ದು. ಮತ್ತು ಲೆಸ್ ಬಿ ಪಿ, ಬಿಕಾಸ್ ಹೈ ಬಿ ಪಿ ಮೇ ನಾಟ್ ಬಿ ಎ ಬಿಗ್ ಪ್ರಾಬ್ಲಮ್. ಬಿಗ್ಗರ್ ಪ್ರಾಬ್ಲಮ್ ಇಸ್ ಲೋ ಬಿ ಪಿ. ಪೇಷಂಟ್ ಸರಿ ಇರ್ತಾರೆ, ಬಟ್ ಬಿ ಪಿ ಕಮ್ಮಿ ಇರ್ತದೆ. ನಾವು ಬ್ಲಡ್ ತಗೊಂಡು ದೇ ಗೋ ಇನ್ ಟು ಸಿಂಕೋಪ್ ರಿಯಾಕ್ಷನ್, ಅಂದರೆ ಮತ ತಪ್ತದೆ ಅವ್ರದ್ದು. ಮತ್ತೆ ನಮಗೆ ಅವರನ್ನು ಫ್ಲೂಯಿಡ್ ಕೊಟ್ಟು ಅವರನ್ನು ಸರಿ ಮಾಡಬೇಕು ಅವರನ್ನು. ಸೊ ದಿಸ್ ಈಸ್ ಎ ಪ್ರಾಬ್ಲಮ್. ಅದರ್ ಪ್ರಾಬ್ಲಮ್ ಈಸ್ ಡ್ರಿಂಕಿಂಗ್. ಇದೊಂದು ಹೇಳಲೇಬೇಕು ನಾವು. ಡ್ರಿಂಕಿಂಗ್ ಅಂದರೆ there are two types of drinkers for in context of blood banking. One is binge drinkers, ಮತ್ತು ಇನ್ನೊಂದು ಡೈಲಿ ಡ್ರಿಂಕರ್ಸ್ ಅಂತ ಹೇಳ್ತೇವೆ. ಬಿಂಜ್ ಡ್ರಿಂಕರ್ಸ್ ತಗೊಂಡು ಅವರು ಬ್ಲಡ್ ಡೊನೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಡ್ರಿಂಕರ್ಸ್ ಅಂದ್ರೆ ಯಾವ ತರ? ಮೋರ್ ದೆನ್ 6 pegs in the evening and they will not have proper sleep. They will go into dehydration next day morning. ಮತ್ತೆ ಅದರ ಮೇಲೆ ನಾವು ಬ್ಲಡ್ ತೆಗಿತೇವೆ. They will go into even more dehydration. So those type of drinkers we cannot. So our question should be very careful ನಾವು ಕೇಳುವಾಗ ಡಾಕ್ಟರ್ಸ್, ಹೆಂಗೆ ನಿದ್ದೆ ಸರಿಯಾಗಿದೆ. ಸೊ ವಿ ಆಸ್ಕ್ ದೆಮ್ ವೆದರ್ ದೇರ್ ಸ್ಲೀಪ್ ಇಸ್ ಪರ್ಫೆಕ್ಟ್. ಸ್ಲೀಪ್ ಪರ್ಫೆಕ್ಟ್ ಇದ್ದರೆ ಆ್ಯಂಡ್ ದೆನ್ ದೇ ವಿಲ್ ಗಿವ್ ಅಸ್ ಹಿಸ್ಟ್ರಿ. ಇಲ್ಲ ಸರ್, ನಾವು ನಿನ್ನೆ ಏನಾದರೂ ಕುಡ್ದಿದ್ದೇವೆ ಅಂತ ಹೇಳಿದರೆ ವಿ ವಿಲ್ ಟೆಲ್ ದೆಮ್ ಇವತ್ತು ಬೇಡ, ಕುಡಿಯೋದೆ ಬನ್ನಿ, ಇಟ್ಸ್ ಬೆಟರ್, ಆ್ಯಂಡ್ ವಿ ವಿಲ್ ಟೇಕ್ ದಟ್ ಬ್ಲಡ್ ನೆಕ್ಸ್ಟ್ ಡೇ. ಬಟ್ ಮೈನರ್ ಡ್ರಿಂಕರ್ಸ್ ಇಸ್ ನಾಟ್ ಎ ಪ್ರಾಬ್ಲಮ್, ಹಾಗೇನು ತೊಂದರೆ ಇಲ್ಲ. ಮೇನ್ ಪ್ರಾಬ್ಲಮ್ ಇಸ್ ನಿದ್ದೆ ಸರಿ ಇರಬೇಕು. ನಿದ್ದೆ ಸರಿ ಇದ್ದರೆ ವಿ ಕ್ಯಾನ್ ಟೇಕ್ ದ ಬ್ಲಡ್. ಈಗ ಇನ್ನೊಂದು ಹೇಳಿದ್ರಿ ನೀವು, ಅವರಿಗೆ ಒಂದು ಕುಡಿಯುವಂಥದ್ದು ಒಂದು ಹ್ಯಾಬಿಟ್ ಆಗಿದೆ ಅಂತ, ಅಂಥವರದ್ದು ನೀವು ತಗೊಳ್ತೀರಾ? ಇಲ್ಲ, ದಟ್ ಈಸ್ ನಾಟ್ ಬಿಂಜ್ ಡ್ರಿಂಕಿಂಗ್. ಹ್ಯಾಬಿಟ್ ಆಗಿದೆ ಅಂದರೆ ಐ ವಿಲ್ ನಾಟ್ ಗೋ ಇನ್ ಟು ದ ಡೆಪ್ತ್ ಆಫ್ ಆಲ್ ದಿಸ್. ಬಟ್ ಇಲ್ಲ, ಇಟ್ ಇಸ್ ನಾಟ್ ಎ ಬಿಗ್ ಪ್ರಾಬ್ಲಮ್. 1 to 2 pegs ಇಸ್ ನಾಟ್ ಎ ಬಿಗ್ ಪ್ರಾಬ್ಲಮ್. ಸಾಮಾನ್ಯವಾಗಿ ಈ ವಿಷಯಗಳನ್ನು ಹೆಚ್ಚಿನವರು ಹೇಳ್ತಾರಾ? ಹೌದು. ನಮ್ಮ ದಕ್ಷಿಣ ಕನ್ನಡ, ಐ ಹ್ಯಾವ್ ಟು ಸೇ ವೆರಿ ಕ್ಲಿಯರ್ಲಿ, ನಮ್ಮ ದಕ್ಷಿಣ ಕನ್ನಡಲ್ಲಂತೂ ವಾಲಂಟ್ರಿ ಬ್ಲಡ್ ಡೊನೇಷನ್ ಈಸ್ ವೆರಿ ವೆರಿ ಗುಡ್. ಬಟ್ ಜನರು ಮುಂದೆ ಬರೋದಿಲ್ಲ ಕೊಡಲಿಕ್ಕೆ, ಬಟ್ ಬಂದಾಗ ಸರಿ ಹೇಳ್ತಾರೆ.
ಅದರಿಂದ ಅದರಲ್ಲಿ ನಿಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಅದರಲ್ಲಿ ಇಲ್ಲ. ಅದರಲ್ಲಿ ಈಗ ಬ್ಲಡ್ ಡೊನೇಷನ್ ಮಾಡಿದರೆ ಅದರಿಂದ ಪೇಷಂಟಿಗೆ ಏನಾದರೂ ಕೂಡ ಉಪಕಾರ ಅಥವಾ ಉಪದ್ರ ಅಂದರೆ ಐ ಹ್ಯಾವ್ ಟು ಟೇಕ್ 1-2 ನಿಮಿಷ ತಗೊಳ್ತೇನೆ. ಮೆನಿ ಪೀಪಲ್ ಆಸ್ಕ್, ಹೌದು ನಾವು ಬ್ಲಡ್ ಕೊಟ್ಟು ಪೇಷಂಟಿಗೆ ಉಪಕಾರ ಆಗ್ತಾ ಉಂಟು, ಅವರ ಹಿಮೋಗ್ಲೋಬಿನ್ ಜಾಸ್ತಿ ಆಗ್ತದೆ, ಅವರ ಪ್ಲಾಸ್ಮಾ ಪ್ಲೇಟ್ಲೆಟ್ ಜಾಸ್ತಿ ಆಗ್ತದೆ, ಅವರಿಗೆ ಭಾರಿ ಒಳ್ಳೆಯದು, ನೋ ಪ್ರಾಬ್ಲಮ್. ಬಟ್ ನಮಗೆ ಉಪಕಾರ ಎಂತ, ಡೋನರ್ಸ್ಗೆ ಉಪಕಾರ ಎಂತ, ದೇ ಆರ್ ಆಲ್ಸೋ ವರಿಡ್ ಅಬೌಟ್ ದೇರ್ ಹೆಲ್ತ್ ಬೆನಿಫಿಟ್ಸ್. Studies have shown that regular donation reduces the risk of diabetes, hypertension, cancers, kidney diseases by almost 40 to 50%. So what is happening? Nimma blood is having cholesterol. That cholesterol has to be washed off. How it is? It is like nimma blood is after about 120 days it becomes ಸ್ವಲ್ಪ thick. ನಮ್ಮ ಎಣ್ಣೆ ಹಂಗೆ ಆಗ್ತದೆ. ಆ ಎಣ್ಣೆಯನ್ನು ತೆಗಿಬೇಕು, ನಾವು ಕೊಲೆಸ್ಟ್ರಾಲನ್ನು ತೆಗಿಬೇಕು. ಇಟ್ ಈಸ್ ಬೆಟರ್ ಫಾರ್ ದ ಪೇಷಂಟ್. ಯು ರಿಮೂವ್ ದಟ್ ಎಕ್ಸೆಸ್ ಕೊಲೆಸ್ಟ್ರಾಲ್, ಪೇಷಂಟ್ಸ್ ಅವರಿಗೆ ಉಮೇದು ಬರ್ತದೆ ಕೆಲಸ ಮಾಡಲಿಕ್ಕೆ. ಇಲ್ಲದ್ರೆ ಇನ್ ದ ಟೈನಿ ಕ್ಯಾಪಿಲರೀಸ್ ಆಫ್ ದ ಬ್ರೈನ್, ಕಿಡ್ನಿ, ಇದು ಕೊಲೆಸ್ಟ್ರಾಲ್ ಹೋಗಿ ಸಿಕ್ಕಾಕೊಂಡು ದರ್ ಇಸ್ ಎಥೆರೋಸ್ಕ್ಲಿರೋಸಿಸ್, ಇದು ಡಿಸೀಸಸ್ ಸಹ ಜಾಸ್ತಿ ಆಗ್ತದೆ. ಸೊ ವಿ ಟೆಲ್ ದೆಮ್ that it is very good to donate blood regularly. It helps. ಈಗ ಬ್ಲಡ್ ಕೊಟ್ಟ ಕೂಡಲೇ ಏನಾದರೂ ಕೂಡ ಅವರು ಪ್ರಿಕಾಷನ್ ಅಂತ ಹೇಳಿದ್ರೆ ಕೊಟ್ಟ ಕೂಡಲೇ ತಗೊಳ್ಬೇಕಾ ಆ ದಿವಸ ಅಥವಾ ಮೈನರ್ the only thing that we say the patient is ನಿಮ್ಮದು ವಾಲ್ಯೂಮ್ ಡಿಪ್ಲೀಷನ್ ಆಗಿದೆ, 450 ml ವಾಲ್ಯೂಮ್ ಡಿಪ್ಲೀಷನ್ ಆಗಿದೆ, ಅದಕ್ಕೆ ಫಸ್ಟ್ ನೀವು ವಾಲ್ಯೂಮ್ ರಿಪ್ಲೇಸ್ಮೆಂಟ್ ಮಾಡಿ. ಅಂದರೆ ನಾವು ಬ್ಲಡ್ ಬ್ಯಾಂಕಲ್ಲಿ ಜ್ಯೂಸ್ ಕೊಡ್ತೇವೆ, ಏನಾದರೂ ಒಂದು ಕೊಡ್ತೇವೆ, ಬಟ್ ದೇ ಶುಡ್ ರಿಪ್ಲೆನಿಶ್ ಮಿನಿಮಮ್ 1 ಲೀಟರ್ ಕುಡಿದು ರಿಪ್ಲೆನಿಶ್ ಮಾಡಬೇಕು. ಅವರು ಏನು ಜ್ಯೂಸೇ ಕುಡಿಬೇಕಾ ಅಥವಾ ನೀರು ಕುಡಿದ್ರೂ ಸಾಕು? ನೀರು ಕುಡಿದ್ರೂ ಸಾಕು, ಬಟ್ ಇಟ್ ಇಸ್ ಬೆಟರ್ ಟು ಹ್ಯಾವ್. ನಮ್ಮ ದಕ್ಷಿಣ ಕನ್ನಡ ವೆದರಲ್ಲಿ ಇಲೆಕ್ಟ್ರೋಲೈಟ್ಸ್ ಇದ್ದು ಬೊಂಡ ನೀರ ಜ್ಯೂಸಸ್, ದಟ್ ಈಸ್ ಬೆಟರ್ ಇಫ್ ಇಟ್ ಟೇಕ್ ದಟ್. ದೆನ್ ವಿ ಟೆಲ್ ದೆಮ್ ಓನ್ಲಿ ದ್ಯಾಟ್ ಡೇ, ಆ ದಿವಸ ಜಿಮ್ ಹೋಗಬೇಡಿ, ಆ ದಿವಸ ಬೈಕ್ ರೈಡ್ ಮಾಡಬೇಡಿ. ಓನ್ಲಿ ದ್ಯಾಟ್ ಡೇ. ಇಫ್ ದೇ ಆರ್ ಡೊನೇಟಿಂಗ್ ಬ್ಲಡ್ ಇನ್ ದ ಮಾರ್ನಿಂಗ್ till evening 6 o'clock, it is better they don't drive. Ride bikes mainly. Car is not a very big problem, but riding of bike, gymming, heavy work ಸ್ವಲ್ಪ ಅವಾಯ್ಡ್ ಮಾಡಿದರೆ ಆ ದಿವಸ ಒಳ್ಳೇದು. ಏನು ಆಗೋದಿಲ್ಲ, ವಿ ಸಿ ದಟ್ ದ ಪೇಷಂಟ್ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್ ವೆನ್ ದೇ ಗೋ ಔಟ್, ಬಟ್ ವಿ ಹ್ಯಾವ್ ಟು ಟೇಕ್ ದಿಸ್ ಪ್ರಿಕಾಷನ್ಸ್ ವೆನ್ ದೇ ಲೀವ್ ದ ಬ್ಲಡ್ ಬ್ಯಾಂಕ್. ಅವ್ರಿಗೆ ಒಳ್ಳೆ ಕೌನ್ಸಿಲಿಂಗ್ ಕೊಟ್ಟು ಹೊರಗೆ ಕಳಿಸ್ತೇವೆ ನಾವು. ಸುಮಾರು ಎಷ್ಟು ಟೈಮ್ ಬೇಕಾಗ್ತದೆ ಈ ಬ್ಲಡ್ ಕೊಡೋ ಒಂದು ಪ್ರೋಸೆಸ್ ಇಸ್ ಹಾರ್ಡ್ಲಿ 10 minutes. ನಾರ್ಮಲ್ ಬಿ ಪಿ ಇಸ್ 120/80 millimeter of Hg. With EBP ಅಲ್ಲಿ within 10 minutes 450 ml of blood is collected. 10 minutes maximal. This is an important point that people have. 10 minutes ಅಂದರೆ 10 minutes ಪ್ರೀ ರಿಜಿಸ್ಟ್ರೇಷನ್, ಅಂದರೆ ಹೆಸರು ಬರೆಯೋದು ಅದೆಲ್ಲ ಬರೀಲಿಕ್ಕೆ ಒಂದು 10 ನಿಮಿಷ ಹೇಳಿ, 10 ನಿಮಿಷ ಫಾರ್ ಡೊನೇಷನ್, 5 minutes ಫಾರ್ ಪೋಸ್ಟ್ ಡೊನೇಷನ್. ವಿದಿನ್ 25 minutes ಯುವರ್ ವರ್ಕ್ ಈಸ್ ಓವರ್ ಇನ್ ದ ಬ್ಲಡ್ ಬ್ಯಾಂಕ್. ಈಗ ಅವರಿಗೆ ಬ್ಲಡ್ ಕೊಟ್ಟ ಮೇಲೆ ಒಂದು ಅರ್ಧ ಗಂಟೆ ಎಲ್ಲ ರೆಸ್ಟ್ ಬೇಕಾಗುದಿಲ್ವಾ? ಹಾಗೆ ವಿ ಟೆಲ್ ದೆಮ್ 5 minutes ಈಸ್ ಇನಫ್. ವಿ ಟೆಲ್ ದೆಮ್ ಬೇಡ, ನಡ್ಕೊಳ್ಳಿ, ದಟ್ ಈಸ್ ಬೆಟರ್ ಫಾರ್ ಯು. ನಡ್ಕೊಂಡು ಬ್ಲಡ್ ಸರ್ಕ್ಯುಲೇಷನ್ ಸ್ಟಾರ್ಟ್ ಆಗ್ತದೆ. ಅದು ದಟ್ ಈಸ್ ಬೆಟರ್ ದೆನ್ ಸಿಟ್ಟಿಂಗ್ ಆ್ಯಂಡ್ ಸ್ಲೀಪಿಂಗ್ ಆ್ಯಂಡ್ ಡೂಯಿಂಗ್ ನಥಿಂಗ್. ಇಟ್ಸ್ ಬೆಟರ್. ಸ್ವಲ್ಪ ಆಂಬ್ಯುಲೇಟರಿ ಆದರೆ ಒಳ್ಳೇದಾದ ಆ್ಯಕ್ಚುಲಿ. ಆದ್ದರಿಂದ ಅವರು ಹೋಗ್ಬೋದು. ಮತ್ತೆ 2ನೇ 3ನೇ ದಿವಸಗಳಲ್ಲಿ ಏನಾದರೂ ಕೂಡ ಅವರು ಪ್ರಿಕಾಷನ್ ತಗೊಳ್ಬೇಕಾದ ಬ್ಲಡ್ ಕೊಟ್ಟ ಮೇಲೆ ತಗೊಳ್ಬೇಕಾ? ನೋ, ಏನೂ ಬೇಡ. ನಾವು ಬೈ ಮಿಸ್ಟೇಕ್ ಏನಾದರೂ ಜಾಸ್ತಿ ಹೇಳಿದರೆ ಪೀಪಲ್ ಗೆಟ್ ವರಿಡ್. ದಟ್ಸ್ ವೈ ವಿ ಆರ್ ನೋ, ಯು ಡೋಂಟ್ ಹ್ಯಾವ್ ಟು ವರಿ, ನಥಿಂಗ್. 2nd day 3rd day ಏನು ಮಾಡೋದು ಬೇಡ. ಸೋ ಮೆನಿ ಪೀಪಲ್ ಆರ್ ವಿ ಹ್ಯಾವ್ ಸೀನ್, ಎಕ್ಸ್ಪೀರಿಯನ್ಸ್ ಇದೆ. ಏನು ಬೇಡ. ಈಗ ನೀವು ಹೇಳಿದ್ರಿ ಒಂದು ರಕ್ತ ತಗೊಂಡ ಮೇಲೆ ಅದನ್ನು 2-3 ಭಾಗ ಮಾಡ್ತೀರಿ, ಅದನ್ನು ಕೊಡ್ತೀರಿ ಅಂತ. ಈ ಒಂದೊಂದೇ ಭಾಗವನ್ನು ತಗೊಳ್ಳಿಕ್ಕೆ ಆಗ್ತದಾ? ಓಕೆ, ಐ ಆ್ಯಕ್ಚುಲಿ ವಾಂಟೆಡ್, ಇದು ನಿಮ್ಮ ಕ್ವೆಶ್ಚನ್ ಬೇಕಿತ್ತು ನನಗೆ ಕೇಳಲಿಕ್ಕೆ. ಅಂದರೆ ಟೆಕ್ನಾಲಜಿ ಅಷ್ಟು ಮುಂದೆ ಹೋಗಿದೆ ಈಗ. ದ ಫಸ್ಟ್ ಟೆಕ್ನಾಲಜಿ ವಾಟ್ ವಿ ಹ್ಯಾಡ್ ವಾಸ್ ಹೋಲ್ ಬ್ಲಡ್ ಡೊನೇಷನ್. ಅಂದರೆ ನೀವು ಬ್ಲಡ್ ಕೊಡೋದು, ನಾನು ಆ ಬ್ಲಡ್ ಪೇಷಂಟಿಗೆ ಕೊಡೋದು. ನೆಕ್ಸ್ಟ್ ವಿ ಕೇಮ್ ಟು ಕಾಂಪೊನೆಂಟ್ ಥೆರಪಿ. ನಾನು ಹೇಳಿದೆ ನಿಮಗೆ, ವಿ ಸಪ್ರೇಟೆಡ್ RBCs, ಸಪ್ರೇಟೆಡ್ ಪ್ಲಾಸ್ಮಾ, ಸಪ್ರೇಟೆಡ್ ಪ್ಲೇಟ್ಲೆಟ್ಸ್, ಆ್ಯಂಡ್ ಪೇಷಂಟಿಗೆ ಯಾವುದು ಬೇಕೋ ಅದು ಕೊಟ್ಟಿದ್ದೇವೆ. ಬಟ್ ದಟ್ ಈಸ್ ಆಲ್ಸೋ ಹೋಲ್ ಬ್ಲಡ್ ಡೊನೇಷನ್. ಬಟ್ ನಾವು ನಮ್ಮ ಹಾಸ್ಪಿಟಲಲ್ಲಿ ವಿ ಹ್ಯಾವ್ ಕಮ್ ಅಪ್ ವಿತ್ ಎ ನ್ಯೂವರ್ ಟೆಕ್ನಾಲಜಿ ಕಾಲ್ಡ್ ಎಸ್ ಎಫೆರೆಸಿಸ್ ಟೆಕ್ನಾಲಜಿ. ಎಫೆರೆಸಿಸ್ ಟೆಕ್ನಾಲಜಿಯಲ್ಲಿ ದೇರ್ ಇಸ್ ಎ ಮೆಷಿನ್. ನಿಮ್ಮದು ಬ್ಲಡ್ ಆ ಮೆಷಿನ್ ಒಳಗೆ ಹೋಗ್ತದೆ, ಸಪರೇಟ್ ಆಗ್ತದೆ.
ಐ ವಾಂಟ್ ಓನ್ಲಿ ಪ್ಲೇಟ್ಲೆಟ್ಸ್ ಆಫ್ ಯುವರ್ಸ್. ಸೊ ಆ ಪ್ಲೇಟ್ಲೆಟ್ಸ್ ಅನ್ನು ಮಾತ್ರ ಮೆಷಿನ್ ಇಡ್ತದೆ, ಬಾಕಿದ್ದು ನಿಮಗೆ ವಾಪಸ್ ಬರ್ತದೆ. RBCs ಮತ್ತು ಪ್ಲಾಸ್ಮಾ ವಾಪಸ್ ಬರ್ತದೆ ನಿಮಗೆ. ಆ್ಯಂಡ್ ದಿಸ್ ಪ್ಲೇಟ್ಲೆಟ್ ವಿಲ್ ಬಿ ಕಲೆಕ್ಟೆಡ್ ಇನ್ ದ ಮೆಷಿನ್. ದಿಸ್ ಈಸ್ ಕಾಲ್ಡ್ ಆಸ್ apheresis or single donor platelets ಅಂತ. So the advantage of this is, for example, one patient is there who is having dengue. ಅವನ ಪ್ಲೇಟ್ಲೆಟ್ ಕೌಂಟ್ ಬಿದ್ದಿದೆ 10,000ಗೆ ಬಿದ್ದಿದೆ. ನಾರ್ಮಲಿ ಪ್ಲೇಟ್ಲೆಟ್ ಕೌಂಟ್ 1.4 to 4 lakh. ಈಗ ಪ್ಲೇಟ್ಲೆಟ್ ಹಸ್ ಫಾಲನ್ ಡೌನ್ ಟು 10,000. ನಾನು ರ್ಯಾಂಡಮ್ ಡೋನರ್ ಪ್ಲೇಟ್ಲೆಟ್ ಅಂದರೆ ಹೋಲ್ ಬ್ಲಡ್ ಡೊನೇಷನ್ 10 ಪೇಷಂಟ್ಸಿಂದ ಪ್ಲೇಟ್ಲೆಟ್ ತಗೊಂಡು ಸಪ್ರೇಟ್ ಮಾಡಿ ಪ್ಲೇಟ್ಲೆಟ್ ಕೊಡ್ತೇನೆ ನಾನು. ದಟ್ ಈಸ್ ರ್ಯಾಂಡಮ್ ಡೋನರ್ ಪ್ಲೇಟ್ಲೆಟ್ಸ್. ವಿತ್ ರ್ಯಾಂಡಮ್ ಡೋನರ್ ಪ್ಲೇಟ್ಲೆಟ್ಸ್ ದ ಪ್ಲೇಟ್ಲೆಟ್ ವಿಲ್ ಇನ್ಕ್ರೀಸ್ ಟು ಮ್ಯಾಕ್ಸಿಮಮ್ 20,000 to 30,000. ಸೊ 10,000 ಇದ್ದದ್ದು ಮ್ಯಾಕ್ಸಿಮಮ್ 40,000 or 50,000 ಆಗ್ತದೆ. ಈ apheresis ಡೊನೇಷನಲ್ಲಿ ದ ಪ್ಲೇಟ್ಲೆಟ್ ಕೌಂಟ್ ಕ್ಯಾನ್ ಇನ್ಕ್ರೀಸ್ ಟು 1 lakh. ಆ್ಯಂಡ್ it is better than random donor platelets. Quality is better than random donor platelets. We are doing that in our hospital. ಇಲ್ಲಿ AJ Hospital and Research Center ಅಲ್ಲಿ ಮಾಡ್ತೇವೆ ನಾವು. It has helped a lot. But ಡಿಸಡ್ವಾಂಟೇಜ್ ಅಲ್ಲ, ಲಿಮಿಟೇಷನ್ ಕೇಳಿದರೆ ಸ್ವಲ್ಪ ಟೈಮ್ ಆಗ್ತದೆ. ಟೈಮ್ ಉಂಟು. ಹೋಲ್ ಬ್ಲಡ್ ಡೊನೇಷನ್ ಈಸ್ ಓನ್ಲಿ 25 minutes. ಇದು ಹಾಫ್ ಎ ಡೇ ಬೇಕು ನಮಗೆ. ಅಂದರೆ 1 hour ಪ್ರೀ ಟೆಸ್ಟಿಂಗ್ ಮಾಡಬೇಕು. ಅವರ ವೇಯ್ನ್ ಭಾರಿ ಪ್ರಾಮಿನೆಂಟ್ ಇರಬೇಕು. ಯಾಕಂದರೆ ಬ್ಲಡ್ ಹೊರಗೆ ಹೋಗ್ತದೆ, ಮತ್ತೆ ಸಪ್ರೇಟ್ ಆಗಿ ಸ್ವಲ್ಪ ತಿಕ್ಕಾಗಿ ವಾಪಸ್ ಬರ್ತದೆ. ಅಲ್ಲಿಗೆ ಬರ್ತದೆ. ಅಲ್ಲಿಗೆ ಅಂದರೆ ಸೈಕಲ್ಸ್ ಅಲ್ಲಿ ಬರ್ತದೆ ಅದು. ಸೊ ವಾಪಸ್ ಬರುವಾಗ ಸ್ವಲ್ಪ ಗಟ್ಟಿ ಇರ್ತದಲ್ಲ. ಸೊ ಬ್ಲಡ್ ಒಳಗೆ ಹೋಗುವಾಗ ಇಟ್ ಶುಡ್ ನಾಟ್ ಗೆಟ್ ಸ್ಟಕ್ ಅಲ್ಲಿ. ಸೊ ಅದು ವೇಯ್ನ್ ಪ್ರಾಮಿನೆಂಟ್ ಇರಬೇಕು ಅದಕ್ಕೆ. ಮತ್ತು ದೇ ಶುಡ್ ಬಿ 60 kgs, ನಾಟ್ 45 kgs. ಮಿನಿಮಮ್ 60 to 70 kgs. ಅವರ ಪ್ಲೇಟ್ಲೆಟ್ ಕೌಂಟ್ ಶುಡ್ ಬಿ ಅಬೌಟ್ 2 lakhs. ಹಾಗೆ ದೇರ್ ಆರ್ ಲಿಟಲ್ ಮೋರ್ ಕ್ಲಿನಿಕಲ್ ರಿಕ್ವೈರ್ಮೆಂಟ್ಸ್ ಫಾರ್ apheresis ಡೊನೇಷನ್. ಬಟ್ ಇಟ್ ಈಸ್ ದ ಇನ್ ಥಿಂಗ್. ನಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಳ್ತೇವಲ್ಲ, ಇಟ್ಸ್ ದ ಇನ್ ಥಿಂಗ್ ನಾವು ಅಂತ. ಹಾಗೆ apheresis ಈಸ್ ದ ನೆಕ್ಸ್ಟ್ ಥಿಂಗ್ ಇನ್ ಬ್ಲಡ್ ಟ್ರಾನ್ಸ್ಫ್ಯೂಷನ್. ಇಲ್ಲಿಗೆ ನೀವು ಮೊದಲಿಗೆ ಹೇಳಿದ್ರಿ, ಈ ರಕ್ತದಲ್ಲಿ ಬೇರೆ ಬೇರೆ ರೀತಿಯ ಗ್ರೂಪ್ಗಳಿದ್ದಾವೆ, AB, O ಈ ಥರದ್ದು, ಮತ್ತು RH ಫ್ಯಾಕ್ಟರ್ಗಳು ಅದೆಲ್ಲ ಇದ್ದಾವೆ ಅಂತೇಳಿ. ಈಗ ಇದನ್ನು ಸಪರೇಟ್ ಮಾಡಿ ಕೊಡುವಾಗ ಆ ಸಂದರ್ಭದಲ್ಲಿ ಯಾರಿಗೆ ಯಾವುದು ಕೊಡಲಿಕ್ಕೆ ಆಗ್ತದಾ, ಹೇಗೆ? ಅಂದರೆ ಅದು ಟೆಸ್ಟಿಂಗ್ ಮಾಡ್ತೇವೆ ನಾವು, ಇಮ್ಯುನೋ ಹೆಮಟಾಲಜಿ ಟೆಸ್ಟಿಂಗ್ ಅಂತ. ಸಪೋಸ್ ನಿಮ್ಮ ಬ್ಲಡ್ ಗ್ರೂಪ್ A ಉಂಟು, ನನ್ನ ಬ್ಲಡ್ ಗ್ರೂಪ್ B ಉಂಟು. ನಾನು B ಬ್ಲಡ್ ಗ್ರೂಪ್ A ಬ್ಲಡ್ ಗ್ರೂಪಿಗೆ ಕೊಡಲಿಕ್ಕೆ ಆಗೋದಿಲ್ಲ. ಸೊ ನಿಮ್ಮ ಬ್ಲಡ್ ಮತ್ತು ನನ್ನ ಬ್ಲಡ್ಡಲ್ಲೂ ನಾನು ಬ್ಲಡ್ ಬ್ಯಾಂಕಲ್ಲಿ ನಾವು ಮಿಕ್ಸ್ ಮಾಡಿ ನೋಡ್ತೇವೆ. ಅದು ನಮಗೆ ಎಗ್ಲೂಟಿನೇಷನ್ ಅಂತ ಹೇಳ್ತೇವೆ ನಾವು. ದಟ್ ಈಸ್ ಇಮ್ಯುನೋ ಹೆಮಟಾಲಜಿ. ಅದು ನೋಡಿ ಇಫ್ ಎಗ್ಲೂಟಿನೇಷನ್ ಇಸ್ ದೇರ್ ಅದನ್ನು ನಾವು ಕೊಡೋದಿಲ್ಲ. ಯಾವುದು ಕಂಪ್ಯಾಟಿಬಿಲಿಟಿ ಆಗ್ತದಲ್ಲ, A ಅನ್ನು A ಆರ್ O ಅನ್ನು ಕೊಡ್ತೇವೆ ನಾವು. O ಇಸ್ ಪಾಸಿಬಲ್, ದಟ್ ಈಸ್ ಕಾಲ್ಡ್ ಆಸ್ ಯೂನಿವರ್ಸಲ್ ಡೋನರ್. ಸೊ ಅದನ್ನು ಹಾಗೆ ಕೊಡ್ತೇವೆ ನಾವು ಬ್ಲಡ್. ಸೊ ಇಮ್ಯುನೋ ಹೆಮಟಾಲಜಿ ಟೆಸ್ಟ್ ಈಸ್ ಮ್ಯಾಂಡೇಟರಿ. ನನಗೆ ಗೊತ್ತು ನೀವು A ನಾನು ಸಹ A ಅಂತ ಗೊತ್ತು, ಬಟ್ ಸ್ಟಿಲ್ ಐ ಕೆನಾಟ್ ಡೂ ದಟ್. ನಾನು ಸುಮ್ಮನೆ ಬ್ಲಡ್ ಹಾಗೆ ಕೊಡಲಿಕ್ಕೆ ಆಗೋದಿಲ್ಲ. ಐ ಹ್ಯಾವ್ ಟು ಡೂ ದ ಟೆಸ್ಟ್. ಅದನ್ನು ಡಾಕ್ಯುಮೆಂಟ್ ಮಾಡಿ ಮತ್ತೆ ನಾನು ಬ್ಲಡ್ ಕೊಡಲಿಕ್ಕೆ ಆಗ್ತದೆ ನಿಮಗೆ. ಓನ್ಲಿ ಇನ್ ಎಮರ್ಜೆನ್ಸಿ ಸಿಚುವೇಶನ್ಸ್, ಎಲ್ಲಿ ಆಕ್ಸಿಡೆಂಟ್ ಕೇಸಸ್, ವೆನ್ ಬ್ಲೀಡಿಂಗ್ ಈಸ್ ಅ ಲಾಟ್, ಆ ಟೈಮಲ್ಲಿ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಎಸ್ O ನೆಗೆಟಿವ್ ಬ್ಲಡ್, ವಿಚ್ ಇಸ್ ದ ಬೆಸ್ಟ್. ಯಾರಿಗೂ ಕೊಡ್ಬೋದು. ಆ ಬ್ಲಡನ್ನು ಇಮಿಡಿಯೇಟ್ಲಿ ಕೊಡ್ತೇವೆ, ಬಟ್ ಸ್ಟಿಲ್ ನಾವು ಮತ್ತೆ ಚೆಕ್ ಮಾಡಿ ಹೌದಾ ಅಲ್ವಾ ಅಂತ ಹೇಳ್ತೇವೆ ನಾವು. ಈಗ ನೀವು ಈ ಪ್ಲೇಟ್ಲೆಟ್ಗಳ ಬಗ್ಗೆ ಒಂದು apheresis ಅನ್ನುವಂಥ ಒಂದು ಟೆಕ್ನಾಲಜಿ ಇದೆ, ಅದರಿಂದ ಮಾಡ್ಬೋದು ಅಂತ. ಅದೇ ರೀತಿ ಉಳಿದದ್ದನ್ನು, ಉದಾಹರಣೆಗೆ RBCಗಳನ್ನು ಇದನ್ನು ಕೂಡ ಸಪರೇಟ್ ಮಾಡಿ ತಗೊಳ್ಳುವಂಥ ಇದುಂಟಾ? ಎಸ್, ಇಟ್ ಈಸ್ ದೇರ್, ಬಟ್ ಇಟ್ ಇಸ್ ಕಾಸ್ಟ್ಲಿ. ಅಷ್ಟು ನಾವು ನಮ್ಮ ಪೇಷಂಟ್ಸ್ ನೋಡಿದೆವು ನಾವು. ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ದೆಮ್ ಟು ಪೇ ಫಾರ್ ಕಾಂಪೊನೆಂಟ್ ಫೆಸಿಲಿಟೀಸ್ ಆಲ್ಸೋ. ನಾವು RBC ಅನ್ನು ಸಪ್ರೇಟ್ ಮಾಡಿ ಕೊಡುವುದಂದರೆ ಎರಿಥ್ರೋಸೈಟೋಫೆರೆಸಿಸ್ ಅಂತ ಅದಕ್ಕೆ ಹೇಳೋದು. ಫಾರ್ ಎಕ್ಸಾಂಪಲ್, ನಮ್ಮ ಮಲೇರಿಯಾ ಉಂಟಲ್ಲ, ಮಲೇರಿಯಾ ಹೋಗಿ ಕೂತ್ಕೊಳ್ಳೋದಲ್ಲಿ RBC ಒಳಗೆ ಕೂತ್ಕೊಳ್ಳೋದು ಅದು. ಸೊ ಇನ್ ಸಿವಿಯರ್ಲಿ ಎಫೆಕ್ಟೆಡ್ ಮಲೇರಿಯಾ ಪೇಷಂಟ್ಸ್ ನಾವು ಎರಿಥ್ರೋಸೈಟೋಫೆರೆಸಿಸ್ ಮಾಡ್ಬೋದು. ಆ RBCs ಅನ್ನು ತೆಗಿಬೋದು ನಾವು. RBCs ಅನ್ನು ತೆಗೆದು ಹೊರಗೆ ಹಾಕ್ಬೋದು ನಾವು. ಆ್ಯಂಡ್ ದ ಪರ್ಸಂಟೇಜ್ ಆಫ್ ಮಲೇರಿಯಲ್ ಪ್ಯಾರಾಸೈಟ್ಸ್ ವಿಲ್ ಫಾಲ್ ಡ್ರಾಸ್ಟಿಕಲಿ. ಟ್ರೀಟ್ಮೆಂಟ್ ವರ್ಕ್ ಆಗ್ತದೆ. ಸೊ ಅದೆಲ್ಲ ಮಾಡ್ಲಿಕ್ಕೆ ಆಗ್ತದೆ. ಟೆಕ್ನಾಲಜಿ ಹ್ಯಾಸ್ ಗಾನ್ ಟು ದ್ಯಾಟ್ ಎಕ್ಸ್ಟೆಂಟ್, ಬಟ್ ಅದು ಕಾಸ್ಟ್ಲಿ ಉಂಟು. ಈಗ ಬ್ಲಡ್ ಅನ್ನ ನಾವು ಬ್ಲಡ್ ಬ್ಯಾಂಕಿಗೆ ಕೊಡ್ತೇವೆ, ಅದನ್ನು ಇನ್ಯಾರಿಗೂ ಕೊಡ್ತಾರೆ. ಇದನ್ನ ಎಷ್ಟು ದಿವಸ ಇಟ್ಕೊಳ್ತೀರಿ ಬ್ಲಡ್ ಬ್ಯಾಂಕ್? ಇದಕ್ಕೆ ನಾವು ಶೆಲ್ಫ್ ಲೈಫ್ ಅಂತ ಹೇಳೋದು. ಫಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಬ್ಲಡ್ ಡೊನೇಷನ್ ಸರ್ವಿಸಸ್ ಈಸ್ ಕಂಪ್ಲೀಟ್ಲಿ ವಾಲಂಟರಿ ಒನ್ ಥಿಂಗ್,
ಇನ್ನೊಂದು ಕಾನ್ಫಿಡೆನ್ಷಿಯಲ್. ಯಾರ ಬ್ಲಡ್ ಯಾರಿಗೂ ಹೋಗ್ತದೆ ಯಾರಿಗೂ ಗೊತ್ತಿಲ್ಲ. ಪೇಷಂಟಿಗೆ ಬ್ಲಡ್ ಬೇಕಾದಾಗ ನಮ್ಮ ಬ್ಲಡ್ ಇರಬೇಕು. ಸೊ ನಾವು ಬ್ಲಡ್ ಕೊಡ್ತೇವೆ, ಬಟ್ ಕಮ್ಮಿ ಆಗಬಾರ್ದಲ್ಲ. ನಾವು ಪೇಷಂಟನ್ನು ಕರೆದು ಬ್ಲಡ್ ತಗೊಳ್ತೇವೆ ನಾವು. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಟ್ ಈಸ್ ಕಾನ್ಫಿಡೆನ್ಷಿಯಲ್. ನೋಬಡಿ ನೋಸ್ ಹೂಸ್ ಬ್ಲಡ್ ಈಸ್ ಗೋಯಿಂಗ್ ಟು ಹೂಮ್ ಅಂತ ಯಾರಿಗೆ ಗೊತ್ತಿಲ್ಲ. ಶೆಲ್ಫ್ ಲೈಫ್ RBCಗೆ ವಿ ಕ್ಯಾನ್ ಸ್ಟೋರ್ ಬ್ಲಡ್ ಅಟ್ 2 to 6 degrees centigrade ಫಾರ್ 45 days ಮ್ಯಾಕ್ಸಿಮಮ್. ಬಟ್ ಈ 45 days ಹೇಳೋದು ನಾನು ಇಸ್ ರಿಲೇಟಿವ್, ಯಾಕಂದ್ರೆ 10 ದಿವಸದಲ್ಲಿ ಖಾಲಿ ಆಗ್ತದೆ. ಅದು ಅಷ್ಟು ಡೆಫಿಷಿಯನ್ಸಿ ಉಂಟು ಬ್ಲಡ್. ದೇರ್ ಇಸ್ 8 million ಯೂನಿಟ್ಸ್ ಡೆಫಿಷಿಯನ್ಸಿ ಅಟ್ ದ ಗಿವನ್ ಪಾಯಿಂಟ್. 8 million ಅಂದರೆ 80 lakhs ಬ್ಲಡ್ ಯೂನಿಟ್ಸ್ ಡೆಫಿಷಿಯನ್ಸಿ ಉಂಟು. ಪ್ಲೇಟ್ಲೆಟ್ಸ್ಗೆ ಶೆಲ್ಫ್ ಲೈಫ್ ಇಸ್ ಓನ್ಲಿ 4 to 5 days. ಐ ಕೆನಾಟ್ ಗಿವ್ ಯು ಆಫ್ಟರ್ 5th day ಬಿಕಾಸ್ ಪ್ಲೇಟ್ಲೆಟ್ಸ್ ಅದು ಥಿಕ್ ಆಗ್ತದೆ, ಅದು ಕೇಕ್ ಹಂಗಾಗ್ತದೆ. ಅದನ್ನು ಹಾಕಿದ್ರೆ ಪೇಷಂಟ್ ವಿಲ್ ಗೋ ಇನ್ ಟು ರಿಯಾಕ್ಷನ್ಸ್, ಅದೆಲ್ಲ ಕೊಡ್ಲಿಕ್ಕೆ ಆಗುದಿಲ್ಲ. ಸೊ ದಟ್ ಈಸ್ ವೈ ಪ್ಲೇಟ್ಲೆಟ್ ಡೆಫಿಷಿಯನ್ಸಿ ಇಸ್ ಎ ಲಾಟ್. ಮತ್ತೆ ಪ್ಲಾಸ್ಮಾ ವಿ ಕೀಪ್ ಇಟ್ ಫಾರ್ 1 year -80 degrees centigrade. We have got 3 refrigerators. 3 refrigerator per day, it will be 5,000 rupees bill, I think so. So it is very costly processes, all these things. ಈಗ ಬ್ಲಡ್ ಬೇಕಾದಷ್ಟು ಜನ ಡೊನೇಟ್ ಮಾಡ್ತಾ ಇದ್ದಾರಾ? This answer is very relative answer ಹೇಳಬೇಕು. ಫಾರ್ ಎಕ್ಸಾಂಪಲ್, ಈಗ ವರ್ಲ್ಡ್ ಬ್ಲಡ್ ಡೋನರ್ ಡೇ ಬರ್ತಾ ಉಂಟಲ್ಲ, June 14th. Why is it celebrated? It is celebrated to bring awareness. And this is the day when Karl Landsteiner was born. He was the person who discovered ABO blood groups. So ಅವರ ದಿವಸನು ವರ್ಲ್ಡ್ ಬ್ಲಡ್ ಡೊನೇಷನ್ ಡೇ ಅಂತ we celebrate it as by WHO. World Blood Donation Day in India is October 1st. But during October, Deepavali, Dasara, so we don't get donations during that time. This time of the year it is good for us to donate blood ಅಂತ. And coming to your question, donate ಮಾಡ್ಲಿಕ್ಕೆ ಬರ್ತಾರ? ಅದು ಬರುವುದಿಲ್ಲ ಅಂತ ಹೇಳ್ಬೇಕು ನಾನು. ಕಮ್ಮಿ ಇದ್ದಾರೆ. ಕ್ಯಾಂಪ್ಸ್ ಅಲ್ಲಿ ಮಾಡ್ತೇವೆ. ವಿ ಕಂಡಕ್ಟ್ ಇನ್ ಅವರ್ ಹಾಸ್ಪಿಟಲ್ ಮಿನಿಮಮ್ 52 camps a year. 52 Sundays, 52 blood camps we conduct a year minimum. Other than that, weekdays ಅಲ್ಲಿ ಸ್ಕೂಲಲ್ಲಿ, ಆಫೀಸಸ್ ಅಲ್ಲಿ, ಗೌರ್ಮೆಂಟ್ ಆಫೀಸಸ್ ಅಲ್ಲಿ, IT ಆಫೀಸಸ್ ಅಲ್ಲಿ ವಿ ಕಂಡಕ್ಟ್ ಕ್ಯಾಂಪ್ಸ್. ಸೊ ಮಿನಿಮಮ್ 52, ಇಟ್ ಕ್ಯಾನ್ ಗೋ ಅಪ್ ಟು 70 camps a year. ಅಷ್ಟು ಸಹ ಹೋಗ್ಬೋದು. ಬಟ್ ದ ಕ್ಯಾಂಪ್ಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಬ್ಲಡ್ ನಮಗೆ. ಬಿಕಾಸ್ ಒಂದು ಕ್ಯಾಂಪಲ್ಲಿ ವಿ ಗೆಟ್ 70 ಬ್ಲಡ್ ಸಿಗ್ತದೆ, ವಿಚ್ ವಿ ವಿಲ್ ಫಿನಿಶ್ ಆಫ್ ಆ್ಯಕ್ಚುಲಿ ಇನ್ 2 weeks. ನಾವು ಖಾಲಿ ಮಾಡಿ ಇಡ್ತೇವೆ ಅದನ್ನು. ಬಟ್ ಈ ಕ್ಯಾಂಪ್ಸಲ್ಲಿ ಒಳ್ಳೆ ಬ್ಲಡ್ ಡೊನೇಷನ್ ಕೊಡಲಿಕ್ಕೆ ಬರ್ತಾರೆ. ಬಟ್ ಹಾಸ್ಪಿಟ್ಲಲ್ಲಿ ಸ್ವಲ್ಪ ಕಷ್ಟ. ಓನ್ಲಿ ಡ್ಯೂರಿಂಗ್ ಬರ್ಡೇಸ್, ಅಪ್ಪ ಅಮ್ಮಂದ ಪುಣ್ಯತಿಥಿ, ಇಲ್ಲದ್ರೆ ಸಮ್ ಇಂಪಾರ್ಟೆಂಟ್ ಪೊಲಿಟಿಷಿಯನ್ಸ್ ಬರ್ಡೇ, ಡ್ಯೂರಿಂಗ್ ದೋಸ್ ಡೇಸ್ ಬಂದು ಬ್ಲಡ್ ಡೊನೇಷನ್ ಮಾಡ್ತಾರೆ. ವಿ ವಿಲ್ ನಾಟ್ ರೆಫ್ಯೂಸ್ ಬ್ಲಡ್ ಫ್ರಮ್ ಎನಿಬಡಿ. ನಾವು ತಗೊಂಡು ಇಡ್ತೇವೆ, ನಾವು ವಿಲ್ ಸಿ ದಟ್ ಇಟ್ ಇಸ್ ಯೂಸ್ಡ್ ಅಪ್. ಇಫ್ ಇಟ್ ಇಸ್ ನಾಟ್ ಯೂಸ್ಡ್ ಇನ್ ಮ್ಯಾಂಗ್ಳೂರ್, ವಿ ಹ್ಯಾವ್ ಎ ಪ್ರೊಸೀಜರ್. ನಾವು ಬೆಂಗಳೂರಿಗೆ ಫೋನ್ ಮಾಡಿ ನಮ್ಮದು ಬ್ಲಡ್ ಜಾಸ್ತಿ ಉಂಟು, ಏನಾದರೂ ಮಾಡಿ ಕೊಡ್ಬೋದಾ ಹೊರಗೆ, ಇಮ್ಮಿಡಿಯೇಟ್ಲಿ ರೂರಲ್ ಏರಿಯಾಸಿಗೆ ನಾವು ಕಳಿಸ್ತೇವೆ ನಾವು. ಕೆಲವು ರೇರ್ ಗ್ರೂಪ್ಗಳಿದ್ದಾವೆ, ಅಂಥದ್ದಕ್ಕೆಲ್ಲ ನಿಮಗೆ ಬ್ಲಡ್ ಬೇಕಾದಷ್ಟು ಸಿಗ್ತದಾ? ರೇರ್ ಬ್ಲಡ್ ಗ್ರೂಪ್ಸ್ ಈಸ್ ಬಿಕಮಿಂಗ್ ಮೋರ್ ಆ್ಯಂಡ್ ಮೋರ್ ಕಾಮನ್ ದೀಸ್ ಡೇಸ್ ಅಂತ ಹೇಳ್ಬೇಕು ನನಗೆ. ಅಂದರೆ ಬಿಕಾಸ್ ವಿ ಆರ್ ಟೆಸ್ಟಿಂಗ್ ಸೋ ಮಚ್. ನಾವು ಅಷ್ಟು ಟೆಸ್ಟ್ ಮಾಡ್ತೇವೆ, ನಮಗೆ ಅಷ್ಟು ಗೊತ್ತಾಗ್ತದೆ. ಮೋಸ್ಟ್ ಟೆಸ್ಟೇ ಮಾಡ್ತಿದ್ದಿಲ್ಲ ನಾವು. ಹೌದು. ಫಾರ್ ಎಕ್ಸಾಂಪಲ್ ಬಾಂಬೆ ಬ್ಲಡ್ ಗ್ರೂಪ್ ಅಂತ ಹೇಳ್ತೇವೆ ನಾವು. ಬಾಂಬೆ ಬ್ಲಡ್ ಗ್ರೂಪಿಗೆ ವಿ ಕೆನಾಟ್ ಗಿವ್ ಎನಿ ಅದರ್ ಬ್ಲಡ್ ಗ್ರೂಪ್. ABO ಯಾವುದು ಕೊಡ್ಲಿಕ್ಕೆ ಆಗೋದಿಲ್ಲ. ವಿ ಶುಡ್ ಗಿವ್ ಬಾಂಬೆ ಬ್ಲಡ್ ಗ್ರೂಪ್ ಇಟ್ ಸೆಲ್ಫ್. ದಕ್ಷಿಣ ಕನ್ನಡದಲ್ಲಿ ಅಟ್ ದ ಮೂಮೆಂಟ್ ದೇರ್ ಆರ್ ಓನ್ಲಿ 2 donors. ದೇ ಕೆನಾಟ್ ಡೊನೇಟ್ ಇಟ್ ಸೋ ಕಾಮನ್ಲಿ. ಹೌದು. ಒನ್ ಈಸ್ ಎ ಫೀಮೇಲ್ ಇನ್ ದಟ್. ಫೀಮೇಲ್ ಅಂತೂ ಕೊಡ್ಲಿಕ್ಕೆ ಆಗೋದೇ ಇಲ್ಲ. ಸೊ ಆ ಮೇಲ್ ಅಂತೂ ಬಂದು ಕೊಡ್ತಾರೆ ಅವರು ಬ್ಲಡ್, ಯಾವಾಗ ಕೇಳ್ತಾರೆ ಕೊಡ್ಲಿ. ಬಟ್ ಹೌ ಮಚ್ ಕ್ಯಾನ್ ವಿ ಆಸ್ಕ್? ಹೌದು. ದಿಸ್ ಈಸ್ ಬಾಂಬೆ ಬ್ಲಡ್ ಗ್ರೂಪ್. ಲೈಕ್ ದಟ್ ದೇರ್ ಆರ್ ಮಿಲಿಯನ್ಸ್ ಆಫ್ ಆಂಟಿಜನ್ಸ್. ಆಂಟಿ-M ಇದೆ, ಆಂಟಿ-P ಇದೆ, MNO ಬ್ಲಡ್ ಗ್ರೂಪ್ಸ್ ಉಂಟು, ನ್ಯೂಮರಸ್ ಬ್ಲಡ್ ಗ್ರೂಪ್ಸ್ ಆರ್ ದೇರ್. ಅದೆಲ್ಲ ನಾವು ಚೆಕ್ ಮಾಡಿ ಕಂಪ್ಯಾಟಿಬಿಲಿಟಿ ಮಾಡಿ ಕೊಡ್ತೇವೆ. ಅದಕ್ಕೆ ನಮ್ಮ ಬ್ಲಡ್ ಬ್ಯಾಂಕಲ್ಲಿ ವಿ ಹ್ಯಾವ್ ಎ ಡೈರೆಕ್ಟ್ರಿ ಆಫ್ ಆಲ್ ದಟ್. ಅದೆಲ್ಲ ಇಟ್ಟು ಮೋರ್ ಇಂಪಾರ್ಟೆಂಟ್ ದೆನ್ ಡೋನರ್ ಡೈರೆಕ್ಟ್ರಿ ಇಸ್ ರಿಸಿಪಿಯೆಂಟ್ ಡೈರೆಕ್ಟ್ರಿ. ಆ್ಯಕ್ಚುಲಿ ರಿಸಿಪಿಯೆಂಟಿಗೆ ನಾವು ಆ ಬ್ಲಡ್ ಕೊಡಬಾರ್ದಲ್ಲ. ಇಫ್ ಈಸ್ ದ ಪೇಷಂಟ್ ಈಸ್ MNO ಬ್ಲಡ್ ಗ್ರೂಪ್, ನಾವು ABO ಬ್ಲಡ್ ಗ್ರೂಪ್ ಪೇಷಂಟ್ ಆಗಬಾರ್ದಲ್ಲ. ಸೊ ರಿಸಿಪಿಯೆಂಟ್ ಶುಡ್ ಕಮ್ ಅಂಡ್ ಟೆಲ್ ದ ಬ್ಲಡ್ ಬ್ಯಾಂಕ್ ಐ ಆಮ್ ದಿಸ್ ಬ್ಲಡ್ ಗ್ರೂಪ್. ಅದನ್ನು ನೀವು ಟೆಸ್ಟ್ ಕೂಡ ಮಾಡ್ತೇವೆ, ಎಲ್ಲ ಮಾಡ್ತೇವೆ ನಾವು. ಈ ಥರದ ವಿಶೇಷವಾದ ರೇರ್ ಅಥವಾ ವಿಶೇಷ ಗ್ರೂಪ್ಗಳು ಕೂಡ ಬೇಕಾದಷ್ಟಿದ್ದಾವೆ. ಬಟ್ ಎವ್ರಿಥಿಂಗ್ ಇಸ್ ಟೇಕನ್ ಇನ್ ಟು ಅಕೌಂಟ್ ಇನ್ ದ ಬ್ಲಡ್ ಬ್ಯಾಂಕ್. ಲಾಟ್ ಆಫ್ ವರ್ಕ್ ಗೋಸ್ ಆನ್. ಒಟ್ಟಾರೆಯಾಗಿ ಇತ್ತೀಚಿನ ದಿನಗಳಲ್ಲಿ ಈ ಬ್ಲಡ್ ಡೊನೇಷನ್ನಲ್ಲಿ ಏನು ಹೊಸ ಹೊಸ ತಂತ್ರಜ್ಞಾನಗಳು, ಟೆಕ್ನಾಲಜಿಗಳು ಎಲ್ಲ ಬಂದಿದ್ದಾವೆ. ಈಗ ನೀವು ಹೇಳಿದ್ದಲ್ಲದೆ. ಎಸ್, ವಾಟ್ ಎವರ್ ಇಟ್ ಈಸ್, ನಾನು ಬ್ಲಡ್ ಎಲ್ಲ ಟೆಸ್ಟ್ ಮಾಡಿ ಕೊಟ್ಟರು ಸಹ ನಿಮಗೆ ಐ ಆಮ್ ಗಿವಿಂಗ್ ಫಾರಿನ್ ಆಂಟಿಜನ್ಸ್. ನಾನು ನಿಮಗೆ
ಎ ಬ್ಲಡ್ ಗ್ರೂಪ್ ಇದ್ದು ಎ ಬ್ಲಡ್ ಗ್ರೂಪೇ ಕೊಡ್ತಾ ಇದ್ದೇನೆ. ಆದ್ರೆ ನಂದಲ್ಲ ಅದು. ನಿಮ್ದಲ್ಲ ಅದು ಯಾರ್ದ ಬ್ಲಡ್, ಅದು ಫಾರಿನ್. ಯು ಮೈಟ್ ಡೆವಲಪ್ ಅಲರ್ಜಿ ಟು ದಟ್ ಈವನ್ ವಿದೌಟ್ ಎನಿಥಿಂಗ್. ನೀವು ಈಗ ನಟ್ ಎಲರ್ಜಿ, ನಟ್ಸ್ ತಿಂದಿರೋ ಸಹ ಎಲರ್ಜಿ ಆಗ್ತದೆ, ಫಿಶ್ ತಿಂದಿರೋ ಸಹ ಎಲರ್ಜಿ ಆಗ್ತದೆ. ನಾವು ಬ್ಲಡ್ ಹೊರಗಿಂದ ಕೊಟ್ಟರೆ ಸೊ ಎಲರ್ಜಿ ವಿಲ್ ಹ್ಯಾಪನ್. ವಿ ಹ್ಯಾವ್ ಫೌಂಡ್ ಔಟ್ ಮೆಥಡ್ಸ್ ಹೌ ಟು ರೆಡ್ಯೂಸ್ ದಿಸ್ ಎಲರ್ಜೀಸ್. ಅದನ್ನು ವಾಶ್ ಮಾಡಿ, ಇರ್ರೇಡಿಯೇಟ್ ಮಾಡಿ. ಫಾರ್ ಎಕ್ಸಾಂಪಲ್, ಸೊ ಒನ್ ಈಸ್ ದಿಸ್ ಎಲರ್ಜಿ ಅಂತ ಹೇಳಿದ್ದೇನೆ. ಇನ್ನೊಂದು, ಕ್ಯಾನ್ಸರ್ ಪೇಷಂಟ್ಸಿಗೆ ಲಿಂಫೋಸೈಟ್ಸ್ ನಾವು ಕೊಡುವಾಗ ಆ ಲಿಂಫೋಸೈಟ್ಸ್ ಶುಡ್ ಬಿ ಡಿಆಕ್ಟಿವೇಟೆಡ್. ಇಲ್ಲದ್ರೆ ಆಕ್ಟಿವ್ ಲಿಂಫೋಸೈಟ್ಸ್ ಕ್ಯಾನ್ ಕಾಸ್ ರಿಯಾಕ್ಷನ್ಸ್ ಇನ್ ದ ಪೇಷಂಟ್. ಅದನ್ನು ಲಿಂಫೋಸೈಟ್ ಡಿಆಕ್ಟಿವೇಶನ್ ಬೈ ಗಿವಿಂಗ್ ಎಕ್ಸ್ರೇ ಅಂತ ಹೇಳ್ತೇವೆ. ಎಕ್ಸ್ರೇ ಇರ್ರೇಡಿಯೇಟೆಡ್ ಬ್ಲಡ್ ಅಂತ ಹೇಳ್ತೇವೆ, ಅದು ಕೊಟ್ಟಿದ್ದೇವೆ, ಅದು ಮಾಡ್ತೇವೆ. ದೆನ್ ದೆರ್ ಇಸ್ ವಾಷಿಂಗ್ ಆಫ್ RBCs. ನಾವು RBCs ಅನ್ನು ತೊಳೆದು ಕೊಡ್ತೇವೆ ನಾವು. ಅದು ಒಳ್ಳೇದಾಗ್ತದೆ ಆ್ಯಕ್ಚುಲಿ ಪೇಷಂಟಿಗೆ ಇನ್ ಸಮ್ ಸಿಚುವೇಶನ್ಸ್. ಲ್ಯೂಕೋಡಿಪ್ಲೀಟೆಡ್ ಬ್ಲಡ್ ಅಂತ ಹೇಳ್ತೇವೆ. ಅಂದರೆ WBCs ಉಂಟಲ್ಲ ಬ್ಲಡ್ ಅಲ್ಲಿ, ವೈಟ್ ಬ್ಲಡ್ ಸೆಲ್ಸ್, ಅದು ಬ್ಯಾಡ್ ಆ ಪೇಷಂಟಿಗೆ. ಆ WBCs ಅನ್ನು ಕಮ್ಮಿ ಮಾಡ್ತೇವೆ ನಾವು. WBCs ವಿಲ್ ನಾಟ್ ಕಾಸ್ ಎಲರ್ಜಿಕ್ ರಿಯಾಕ್ಷನ್ಸ್ ಇನ್ ಯು. ಅದನ್ನು ತೆಗೆದು ಬ್ಲಡ್ ಪೇಷಂಟಿಗೆ ಕೊಡ್ತೇವೆ. ಮತ್ತೆ ಆಸ್ ಐ ಟೋಲ್ಡ್ ಯು, ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ವೆನ್ಷನ್ ಅಟ್ ದ ಮೂಮೆಂಟ್ ಈಸ್ ಎಫೆರಸಿಸ್ ಡೊನೇಷನ್ಸ್, ಪ್ಲೇಟ್ಲೆಟ್ಸ್ ಆರ್ RBCs ಆರ್ ಪ್ಲಾಸ್ಮಾ. ಫಾರ್ ಎಕ್ಸಾಂಪಲ್, ನಮ್ಮ ಡಯಾಲಿಸಿಸ್ ಪೇಷಂಟ್ಸ್ ಅಲ್ಲಿ ಅವರ ಪ್ಲಾಸ್ಮಾ ಇಸ್ ಫುಲ್ ಆಫ್ ವೇಸ್ಟ್ ಮೆಟೀರಿಯಲ್ ಬಿಕಾಸ್ ದ ಕಿಡ್ನಿ ಇಸ್ ನಾಟ್ ವರ್ಕಿಂಗ್. ಅವರ ಪ್ಲಾಸ್ಮಾನು ಮಾತ್ರ ತೆಗೆದು ನಾವು ವಿ ಕ್ಯಾನ್ ಪುಟ್ ಇನ್ ನ್ಯೂ ಪ್ಲಾಸ್ಮಾ ಹಾಕ್ಬೋದು. ಅದು ಪ್ಲಾಸ್ಮಾ ಎಕ್ಸ್ಚೇಂಜ್ ಅಂತ ಮಾಡ್ಬೋದು ಅದನ್ನು. ಡಾಕ್ಟ್ರೇ, ಒಟ್ಟಾರೆಯಾಗಿ ಈ ಬ್ಲಡ್ ಡೊನೇಷನ್ ಡೇ ಅಥವಾ ರಕ್ತದಾನ ದಿನ ಅಂತ ಈ ಸಂದರ್ಭದಲ್ಲಿ ನೀವು ಜನರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ದಿಸ್ ಅಪರ್ಚುನಿಟಿ. ಇಲ್ಲಿ ಕರೆದು ನಮಗೆ ಅವೇರ್ನೆಸ್ ಕೊಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್. June 14th ಮೈಟ್ ಜಸ್ಟ್ ಬಿ ಒನ್ ಡೇ, ಬಟ್ ಬ್ಲಡ್ ಡೆಫಿಷಿಯನ್ಸಿ ಇಂಡಿಯಾದಲ್ಲಿ ಉಂಟು. ಐ ಥಿಂಕ್ ಯು ವುಡ್ ಹ್ಯಾವ್ ಸೀನ್ ಆನ್ ವಾಟ್ಸ್ಆ್ಯಪ್ ಮತ್ತು ಸೋಷಿಯಲ್ ಮೀಡಿಯಾ ದಿವಸ ಬರ್ತದಂತ, ಓ ನೆಗೆಟಿವ್ ಬ್ಲಡ್ ಬೇಕು, ಎ ಪಾಸಿಟಿವ್ ಬ್ಲಡ್ ಬೇಕು ಅಂತ ಬರ್ತದೆ. ವೆನ್ ಎವರ್ ಯು ಗೆಟ್ ಎ ಚಾನ್ಸ್, ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಅಂತ ಹೇಳಿದ್ ನಾವು. ಕಮ್ ಟು ದ ಬ್ಲಡ್ ಬ್ಯಾಂಕ್ ಆ್ಯಂಡ್ ಡೊನೇಟ್ ಬ್ಲಡ್. ಯು ವುಡ್ ಹ್ಯಾವ್ ಡನ್ ಲಾಟ್ ಆಫ್ ಹೆಲ್ಪ್ ಟು ಪೇಷಂಟ್ಸ್, ಟು unseen patients. You would have done lot of help. Other than that, please also motivate the youngsters to come and donate blood. ಅಂದರೆ ಫಸ್ಟ್ ಟೈಮ್ ಬ್ಲಡ್ ಕೊಡೋದು ಸ್ವಲ್ಪ ಕಷ್ಟ ಆಗ್ತದೆ ಎಲ್ಲರಿಗೂ. ಒಂದ್ಸಲ ಬ್ಲಡ್ ಕೊಟ್ಟರೆ ದೆನ್ ದೇ ಫೀಲ್ ಹ್ಯಾಪಿ ಆ್ಯಂಡ್ ದೇ ಕಮ್ ಅಗೇನ್ ಆ್ಯಂಡ್ ಅಗೇನ್ ಟು ಗಿವ್ ಬ್ಲಡ್. ಸೊ ಪ್ಲೀಸ್ ಮೋಟಿವೇಟ್ ದ ಯಂಗ್ಸ್ಟರ್ಸ್ ಆಲ್ಸೋ ಟು ಕಮ್ ವಿತ್ ಯುವರ್ ಚಿಲ್ಡ್ರನ್. ಕಮ್ ವಿತ್ ಯುವರ್ ಚಿಲ್ಡ್ರನ್ ಇನ್ ದ ಸೆನ್ಸ್ ಅಬೌವ್ 18 years. ಕಮ್ ವಿತ್ ಯುವರ್ ರಿಲೇಟಿವ್ಸ್. ಬಂದು ಬ್ಲಡ್ ಕೊಡಿ, ನಿಮಗೆ ಗೊತ್ತಾಗ್ತದೆ ಎಷ್ಟು ಒಳ್ಳೇದಂತ. ಒಳ್ಳೆಯದು ಡಾಕ್ಟರ್ ಅರವಿಂದ್ ಪಿ ಅವರೇ. ಮುಖ್ಯವಾಗಿ ಈ ರಕ್ತದಾನದ ಮಹತ್ವ, ಜೊತೆಗೆ ರಕ್ತದಾನ ಯಾಕಾಗಿ ಮಾಡಬೇಕು, ಮತ್ತು ರಕ್ತದಲ್ಲಿ ಯಾವ ರೀತಿಯಲ್ಲೆಲ್ಲ ಹೊಸ ತಂತ್ರಜ್ಞಾನಗಳು ಈ ರಕ್ತದಾನದ ವಿಷಯದಲ್ಲಿ ಬಂದಿದ್ದಾವೆ ಅನ್ನೋದನ್ನು ಹೇಳಿದಿರಿ. ಇಲ್ಲಿಯವರೆಗೆ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.